ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ಇವತ್ತು ಸ್ಟುಡಿಯೋದಲ್ಲಿ ನಾನು ಒಬ್ಬನೇ ಇರ್ತೀನಿ. ಆದರೆ ರಾಜ್ಯದ ಹಲವು ಭಾಗಗಳಿಂದ, ರಾಜ್ಯದ ಆ 5 ಕ್ಷೇತ್ರಗಳಿಂದ ಪಂಚ ತಾರೆಯರು, ಪಂಚ ಪತ್ರಕರ್ತರು, ಪಂಚ ವಿಶ್ಲೇಷಕರು ನಮ್ಮೊಟ್ಟಿಗಿರ್ತಾರೆ. ಕಾರಣ ಏನು ಅಂತಂದ್ರೆ, ಆ 5 ಕ್ಷೇತ್ರಗಳ ಬಗ್ಗೆ ನಾವಿವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಅತ್ಯಂತ ರಣರೋಚಕವಾಗಿರುವ, ಬಹಳ ಮುಖ್ಯವಾಗಿ ಯಾರು ಗೆಲ್ತಾರೆ ಸಾರ್ ಅನ್ನುವ ರೀತಿಯಲ್ಲಿ ಇಡೀ ಕರ್ನಾಟಕದ ಜನ ಕದನ ಕುತೂಹಲದಿಂದ ವೀಕ್ಷಿಸ್ತಾ ಇರುವ ಆ 5 ಕ್ಷೇತ್ರಗಳ ಬಗ್ಗೆ ನಾವು ಇವತ್ತು ಇನ್ ಅಂಡ್ ಔಟ್, ಇನ್ ಡೆಪ್ತ್ ಅನಾಲಿಟಿಕಲ್ ರಿಪೋರ್ಟ್ನ ಅಲ್ಲಿರುವ ಸ್ಥಳೀಯ ಪತ್ರಕರ್ತರಿಂದಲೇ ನಿಮ್ಮ ಮುಂದೆ ಇಡಲಿದೆ. ಹಾಗಾದ್ರೆ ಇನ್ಯಾಕ್ ತಡ? ನಾನು ಚಂದನ್ ಶರ್ಮಾ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ ನಿಮ್ಮ ಜೊತೆಗೆ. ಲೆಟ್ಸ್ ಬಿಗಿನ್. ಆ 5 ಕ್ಷೇತ್ರಗಳು ಯಾವುದು? ವಿಚ್ ಆರ್ ದೋಸ್ 5 ಕಾನ್ಸ್ಟಿಟ್ಯೂನ್ಸೀಸ್? ನಿಮ್ಮ ಮುಂದೆ ಪರದೆಯ ಮೇಲೆ ಈಗ ಬರ್ತಾ ಹೋಗುತ್ತೆ. ಲೆಟ್ಸ್ ಬಿಗಿನ್ ನೌ. ನಾವು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತನಾಡಬೇಕು, ಬಹಳ ಮುಖ್ಯವಾಗಿ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಬೇಕು, ಮಂಡ್ಯದ ಬಗ್ಗೆ ಮಾತನಾಡಬೇಕು, ತುಮಕೂರು ಬಗ್ಗೆ ಮಾತಾಡಬೇಕು, ಹಾಗೂ ಹಾಸನದ ಬಗ್ಗೆ ಕೂಡ ಮಾತನಾಡಬೇಕು. ಬೆಂಗಳೂರು ಗ್ರಾಮಾಂತರದ ವಿಷಯ ಬಂದಾಗ ಅಲ್ಲಿ ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಅಂತ ಅನ್ಕೊಳ್ತೇನೆ. ಅತ್ಯಂತ ಜಿದ್ದಿನ ರಣಕಣವಾಗಿ ಅದು ಮಾರ್ಪಟ್ಟಿದೆ. ಪ್ರಾಬಬಲಿ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಅಲ್ಲಿ ಬಿಜೆಪಿ ಪಾಳ್ಯದಿಂದ ಟಿಕೆಟ್ ಕೊಟ್ಟು ಇಳಿಸಲಾಗಿದೆ. ದಿಸ್ ಇಸ್ ಶೂರ್ ಶಾಟ್, ಒಂದು ರೀತಿ ಶಾಕರ್ ಫಾರ್ ಕಾಂಗ್ರೆಸ್ ಅನ್ನೋ ಥರದಲ್ಲಿ ಬೆಂಗಳೂರು ಗ್ರಾಮಾಂತರ ಇದೆ. ಹಾಗಾಗಿ ಯಾರು ಗೆಲ್ಬಹುದು ಗೊತ್ತಿಲ್ಲ. ಕಳೆದ ಹಲವು ದಶಕಗಳಿಂದ ಡಿ ಕೆ ಸುರೇಶ್ ತಮ್ಮ ಪಾರುಪತ್ಯವನ್ನ ಬೆಂಗಳೂರು ಗ್ರಾಮಾಂತರದಲ್ಲಿ ಮೆರೆದಿದ್ದಾರೆ. ಕಳೆದ ಸಲ ಅವರ ವಿರುದ್ಧ ಅಶ್ವಥ್ ನಾರಾಯಣ್ ಗೌಡ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಪರವಾಗಿಲ್ಲ ರೀ, ಕನ್ಸಿಡರಬಲಿ ವೆಲ್ ಅನ್ನೋ ರೀತಿಯಲ್ಲಿ ಅವರು ಫೈಟ್ ಕೊಟ್ಟರು. ಆದರೂ ಕೂಡ ಹಲವು ಲಕ್ಷ ಮತಗಳ ಅಂತರದಿಂದ ಡಿ ಕೆ ಸುರೇಶ್ ಅವರು ಅಶ್ವಥ್ ನಾರಾಯಣ್ ಗೌಡ್ರನ್ನ ಸೋಲಿಸಿಬಿಟ್ರು. ನಾನು ಅಶ್ವಥ್ ನಾರಾಯಣ್ ಗೌಡ್ರು ಅಂದ್ರೆ ಮಾತನಾಡ್ತಾ ಇರೋದು ಈಗ ಶಾಸಕರಾಗಿದ್ದಾರಲ್ಲ ಅವರಲ್ಲ, ಅಥವಾ ಮಾಜಿ DCM ಅಶ್ವಥ್ ನಾರಾಯಣ್ ಗೌಡ್ರಲ್ಲ. ನಾನು ಮಾತನಾಡ್ತಾ ಇರೋದು MLC ಆಗಿದ್ದರಲ್ಲ ಆ ಅಶ್ವಥ್ ನಾರಾಯಣ್ ಅವರ ಬಗ್ಗೆ. ಅದಾದ ನಂತರದಲ್ಲಿ ಮಂಡ್ಯ ನಾನೇ ನಿಮ್ಗೆ ಬಿಡಿಸಿ ಹೇಳ್ಬೇಕಾ? ಬಹುಶಃ ಇಡೀ ದೇಶದ ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತು, ಇಡೀ ರಾಜ್ಯದ ಜನಕ್ಕಂತೂ ಇನ್ನೂ ರೋಚಕವಾಗಿ ಗೊತ್ತು. ಮಂಡ್ಯದಲ್ಲಿ ಕಳೆದ ಸಲ ಏನಾಯಿತು, ಯಾರ್ಯಾರ ನಡುವೆ ಫೈಟ್ ಆಯಿತು, ಸುಮಲತಾ ಅವರ ಸ್ವಾಭಿಮಾನದ ಹೋರಾಟ ಎಲ್ಲಿವರೆಗೂ ಬಂದು ನಿಂತ್ಕೊಳ್ತು, ಸುಮಲತಾ ಅವರು ಗೆದ್ದು ಬೀಗಿದ್ದು ಹೇಗೆ. ಅನ್ಫಾರ್ಚುನೇಟ್ಲಿ ಸುಮಲತಾ ಇಸ್ ನಾಟ್ ಇವನ್ ಇನ್ ದ ರೇಸ್ ದಿಸ್ ಟೈಮ್. ಅವ್ರು ಮಂಡ್ಯನೇ ಬೇಕು ಅಂತ ಕೂತ್ಕೊಂಡ್ರು. ಅವರಿಗೆ ಬೆಂಗಳೂರು ನಾರ್ತ್ ಮತ್ತು ಮೈಸೂರು, ಕೊಡಗು ಅದೆಲ್ಲವೂ ಕೂಡ ಆಫರ್ ಮಾಡಲಾಗಿತ್ತಂತೆ. ಆದರೆ ನಥಿಂಗ್ ಸೀಮ್ಸ್ ಟು ಹ್ಯಾವ್ ವರ್ಕ್ಡ್. ಯಾವುದು ವರ್ಕೌಟ್ ಆಗಿಲ್ಲ. ಹಾಗಾಗಿ ಸುಮಲತಾ ಅವರು ಇವತ್ತು ಬೆಳಗ್ಗೆ 11:30, 12 ಗಂಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬಿಜೆಪಿ ಪಕ್ಷವನ್ನು ಅಧಿಕೃತವಾಗಿ ಸೇರ್ಪಡೆಯಾದರು. ಹಾಗಾಗಿ ನಾವು ಆ 5 ಕ್ಷೇತ್ರಗಳನ್ನು ಒಟ್ಟೊಟ್ಟಾಗಿ ಗಮನಿಸೋಣ, ಒಂದೊಂದೇ ಗಮನಿಸೋದು ಬೇಡ. ಥರ್ಡ್, ನಾವು ಗಮನಿಸಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ಷೇತ್ರಗಳಲ್ಲಿ ಒಂದು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಗೆದ್ರು, ಡಿಸ್ಕ್ವಾಲಿಫೈ ಆದರು. ನಂತರದಲ್ಲಿ ಮತ್ತೆ ಕೋರ್ಟ್ಗೆ ಹೋದರು. ಈಗ ಮತ್ತೆ ಅವರು ನಿಂತ್ಕೊಂಡಿದ್ದಾರೆ. ಅಫಿಡವಿಟ್ನ ನೀಟಾಗಿ ಸಲ್ಲಿಸಿದ್ದಾರೆ. ಗೊತ್ತಿಲ್ಲ ಅದೆಷ್ಟು ಜನ ಅವರ ಅಫಿಡವಿಟ್ನ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಚಿಕ್ಕಬಳ್ಳಾಪುರ ಅಳದು ತೂಗಿ ಹೋರಾಟ ಮಾಡಿ ಸೆಣಸಾಡಿ ಗುದ್ದಾಡಿ ಡಾಕ್ಟರ್ ಸುಧಾಕರ್ ಟಿಕೆಟ್ ಗಿಟ್ಸ್ಕೊಂಡ್ರು. ಅವರ ಎದುರುಗಡೆ ರಕ್ಷಾರಾಮಯ್ಯ ಇದ್ದಾರೆ, ಕಾಂಗ್ರೆಸ್ನ ಯುವ ಕುಡಿ ರಕ್ಷಾರಾಮಯ್ಯ. ಬಹಳ ಪ್ರಾಮಿಸಿಂಗ್ ನೋಟ್ನಲ್ಲಿ ತಮ್ಮ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಅವರು ಶುರು ಮಾಡ್ಕೊಂಡಿದ್ದಾರೆ. ಅಂಥ ರಕ್ಷಾರಾಮಯ್ಯ ಅವರ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಇದ್ದಾರೆ. ಆ್ಯಂಡ್ ತುಮಕೂರಿನಲ್ಲಿ ಸೋಮಣ್ಣನವರು 2 ಕಡೆ ಸೋತುಬಿಟ್ರು ವಿಧಾನಸಭೆ ಚುನಾವಣೆಯಲ್ಲಿ. ಅದು ಚಾಮರಾಜನಗರ, ಮತ್ತೊಂದು ವರ್ಣ. ನಾನು 2 ಕಡೆಯಲ್ಲಿ ಗೆಲ್ತೀನಿ ಅಂದ್ಕೊಂಡಿದ್ರು, ಅಥವಾ ಅಟ್ಲೀಸ್ಟ್ 1 ಕಡೆ ಗೆಲ್ತೀನಿ ಅಂತ ಅಂದ್ಕೊಂಡಿದ್ರು. ನನಗೆ ಗೋವಿಂದರಾಜನಗರ ಬಿಟ್ಟು ಹೋಗಬಾರ್ದಾಗಿತ್ತು ಅಂತ ಕಣ್ಣೀರು ಹಾಕ್ಬಿಟ್ರು. ಅದಾದ್ಮೇಲೆ ಯಾಕರಪ್ಪ ಹಿಂಗೆ ಮಾಡಿದ್ರಿ, ನೀವು ಹೇಳೋದಕ್ಕೆ ನಾನು ನಿಂತ್ಕೊಂಡೆ ಅಂತ ನೋವನ್ನು ಪಾಪ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಹೊರಗಡೆ ಹಾಕ್ಬಿಟ್ರು. ಅದಾದಮೇಲೆ ಲೋಕಸಭಾ ಚುನಾವಣೆ ಬಂತು. ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಲಾಬಿ ಮಾಡಿದ್ರು. ಅವರು ದೆಹಲಿಯ ಫ್ಲೈಟ್ ಹತ್ತಿ
ಸುಮಾರು ಸಲ ಹೋದರು. ಅಲ್ಲಿ ದೆಹಲಿಯ ಎಲ್ಲ ನಾಯಕರನ್ನ ಅವರು ಆರಾಮಾಗಿ ಒಪ್ಪಿಸಿ ನಂತರದಲ್ಲಿ ತುಮಕೂರಿನಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡರು. ಆ 5 ಕ್ಷೇತ್ರಗಳನ್ನ ನಾನೀಗಾಗಲೇ ನನ್ನ ಬಾಯಲ್ಲಿ ಹೇಳಿದ್ದೇನೆ. ಬಟ್ ಸ್ಟಿಲ್ ಅದನ್ನ ಗ್ರಾಫಿಕಲಿ ನೋಡ್ಕೊಂಡ್ಬಂದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಇನ್ ಮಂಡ್ಯ. ಇದ್ರ ಬಗ್ಗೆ ನಾವಿವತ್ತು ಮಾತನಾಡಲೇಬೇಕು. ನೆಕ್ಸ್ಟ್ ಪ್ಲೀಸ್, ಸ್ಟಾರ್ ಚಂದ್ರು ವೆಂಕಟರಮಣೇಗೌಡರು. ಡಾಕ್ಟರ್ CN ಮಂಜುನಾಥ್ ವರ್ಸಸ್ DK ಸುರೇಶ್ ಇನ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ವೆರಿ ಇಂಟ್ರೆಸ್ಟಿಂಗ್ ಫೈಟ್. ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರ. ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್ ಕಳೆದ ಸಲ ಹೊಳೆ ನರಸೀಪುರದಿಂದ ಕೇವಲ 3,000 ಮತಗಳ ಅಂತರದಲ್ಲಿ ಸೋತಿದ್ರು ವಿಧಾನಸಭೆ ಚುನಾವಣೆಯಲ್ಲಿ. ಅದು ಘಟಾನುಘಟಿ ನಾಯಕರಾಗಿರುವ ರೇವಣ್ಣ ಅವರ ವಿರುದ್ಧ. ಹಾಗಾಗಿ ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ಈ ಸಲ ಕರೆಸ್ಕೊಳ್ತಾ ಇದೆ. ಡಾಕ್ಟರ್ K ಸುಧಾಕರ್ ವರ್ಸಸ್ ಕಾಂಗ್ರೆಸ್ಸಿನ ಯುವ ನಾಯಕ ಯುವ ನೇತಾರ ರಕ್ಷಾ ರಾಮಯ್ಯ ಇನ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಈ 5 ಕ್ಷೇತ್ರಗಳ ಬಗ್ಗೆ ನಾವಿವತ್ತು ಗಮನ ಹರಿಸುವಂತ ಪ್ರಯತ್ನ ಮಾಡೋಣ. ಅಲ್ಲಿನ ಸ್ಥಳೀಯ ಪತ್ರಕರ್ತರನ್ನು ಮಾತನಾಡಿಸ್ತಾ, ಅಲ್ಲಿರುವವರನ್ನ ನಾವು ಚರ್ಚೆಗೆ ಆಹ್ವಾನಿಸ್ತಾ, ಲೆಟ್ ಅಸ್ ಬಿಗಿನ್ ದಿಸ್ ಡಿಬೇಟ್. ನಮ್ಮೊಟ್ಟಿಗೆ ಮಂಡ್ಯದಿಂದ ಜಾಯ್ನ್ ಆಗ್ತಾರೆ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾರೆ, ಹಾಸನದ ಬಗ್ಗೆ ಮಾತನಾಡೋದಕ್ಕೆ ಜಾಯ್ನ್ ಆಗ್ತಾರೆ, ಅಂಡ್ ತುಮಕೂರಿನ ಬಗ್ಗೆ ಮಾತನಾಡುವುದಕ್ಕೆ ಜಾಯ್ನ್ ಆಗ್ತಾರೆ. ತಾವು ಗಮನಿಸ್ತಾ ಇದ್ದೀರಿ ವಿತ್ ಮೀ ರೈಟ್ ನಾವ್. ನಾನು ಎಲ್ಲ ಕಡೆಗಳಿಂದ ಜನರನ್ನು ಮಾತನಾಡಿಸ್ತಾ ಹೋಗ್ತೇನೆ. ನಾಗಣ್ಣನವರು ತುಮಕೂರಿನ ಬಗ್ಗೆ ಮಾತನಾಡ್ತಾರೆ, ಮತ್ತಿಕೆರೆ ಜಯರಾಮ್ ಅವರು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತನಾಡ್ತಾರೆ, ಅದರ ಜೊತೆಗೆ ಅವರು ಮಂಡ್ಯದ ಬಗ್ಗೆ ಮಾತನಾಡ್ತಾರೆ, ಹಾಗೂ ನಾಗೇಂದ್ರ ಸರ್ ನಮ್ಮೊಟ್ಟಿಗೆ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡ್ತಾರೆ. ಅಂಡ್ ಅಫ್ಕೋರ್ಸ್ ಕೋಲಾರದ ಬಗ್ಗೆ ಒಂಚೂರು ಮಾತನಾಡುವಂಥ ಪ್ರಯತ್ನ ಮಾಡೋಣ. ಅವರೆಲ್ಲರ ಹೆಸರುಗಳನ್ನು ಮೇಲಕ್ಕೆ ಹಾಕ್ಬಿಡ್ರಪ್ಪ, ಅವರೆಲ್ಲ ಬಹಳ ಹಿರಿಯರಿದ್ದಾರೆ. ಹಾಗಾಗಿ ನಾವು ಅವರನ್ನ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ಬೇಕಾಗಿದೆ. 3 ಜನಕ್ಕೂ ಅತ್ಯಂತ ಪ್ರೀತಿಯ ಸ್ವಾಗತ, ನಮಸ್ಕಾರ. ಮತ್ತಿಕೆರೆ ಜಯರಾಮ್ ಸರ್ ನಮಸ್ತೆ, ವೆಲ್ಕಮ್ ಟು ಯು. ಸರ್ ಕೇಳಿಸ್ತಾ ಇದೆಯಾ ನನ್ನ ಮಾತು ನಿಮಗೆ? ಓಕೆ, ನಾಗಣ್ಣ ಅವ್ರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡೋಣ. ನಾಗಣ್ಣ ಸರ್ ನಮಸ್ಕಾರ. ನಮಸ್ಕಾರ 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 ನಾಗಣ್ಣ ಸರ್, ಹೇಗಿದ್ದೀರಿ ಸರ್? ಆರಾಮಿದ್ದೀನಿ. ವೆರಿ 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 ನೈಸ್ ಸರ್. ತಾವು ನಮ್ಮ ಇವತ್ತಿನ ಚರ್ಚೆಯಲ್ಲಿ ಜಾಯ್ನ್ ಆಗಿರೋದು ಬಹಳ ಖುಷಿಯ ವಿಷಯ. ಅತ್ಯಂತ ಪ್ರೀತಿಯ ಸ್ವಾಗತ ತಮಗೆ. ಧನ್ಯವಾದಗಳು. ಫ್ಯಾಂಟಾಸ್ಟಿಕ್ ಸರ್. ತುಮಕೂರಿನ ಬಗ್ಗೆ ಮಾತನಾಡೋಣ, ತುಮಕೂರಿನ ಪೊಲಿಟಿಕಲ್ ಜಿಯೋಗ್ರಫಿ ಬಗ್ಗೆ ಮಾತನಾಡೋಣ. ಈ ಸಲ ಮುದ್ದಹನುಮೇಗೌಡರು ವರ್ಸಸ್ ಸೋಮಣ್ಣನವರು. ತಾವು ಇದನ್ನು ಹೇಗೆ ಗಮನಿಸ್ತಾ ಇದ್ದೀರಿ? ಯಾರಿಗೆ ಒಂದು ಸ್ವಲ್ಪ ಎಡ್ಜ್ ಇರಬಹುದು? ಯಾವ ಕಾರಣಕ್ಕಾಗಿ, ಯಾವ ವಿಷಯಕ್ಕಾಗಿ? ಒಟ್ಟಾರೆಯಾಗಿ ತುಮಕೂರಿನ ಬಗ್ಗೆ ತಮ್ಮ ಗಮನ, ತಾವು ನಮ್ಮ ಮುಂದೆ ಉಣಬಡಿಸಲಿರುವ ಚಿತ್ರಣ ಇವತ್ತು ಹೇಗಿರಲಿದೆ? ನಾಗಣ್ಣ ಸರ್, ಗೋ ಹೆಡ್ ಸರ್. ನಿನ್ನೆ ಮತ್ತು ಮೊನ್ನೆ, ಮೊದಲು ಸೋಮಣ್ಣವರು, ನಿನ್ನೆ ಮುದ್ದಹನುಮೇಗೌಡರು ತಮ್ಮ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಬೇಕಾದ್ರೆ ನಮ್ಮ ಸಂಖ್ಯಾಬಲವನ್ನು ಕೂಡ ಅವರು ತೋರಿಸಿದ್ದಾರೆ. ಈ ಒಂದು ತುಮಕೂರು ಸಾಮಾನ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಂದ್ ರೀತಿಯಾಗಿರ್ತಕ್ಕಂಥ ಕಣವಾಗಿಸಿದ್ರು ಸಹ, ಆದ್ರೂ ಹಿಂದೆ JDS ನ ಒಂದು ಕೇಂದ್ರವಾಗಿತ್ತು ತುಮಕೂರು. ಒಂದು ಲೋಕಸಭಾ ಕ್ಷೇತ್ರ ಇರ್ಬೋದು, ಬರ್ತಾ ಇರ್ತಕ್ಕಂಥ 11 ಅಸೆಂಬ್ಲಿ ಕ್ಷೇತ್ರಗಳಿರ್ಬೋದು. ಒಂದು ಕಾಲದಲ್ಲಿ 13 ಕ್ಷೇತ್ರ ಇರ್ತಕ್ಕಂಥ ಒಟ್ಟು 10 ಜಿಲ್ಲೆಗಳಲ್ಲಿ 13 ಪುನರ್ವಿಂಗಡಣೆ 2008ಗಿಂತ ಮುಂಚೆ 13 ಸಂಖ್ಯೆಯನ್ನ ವಿಧಾನಸಭೆಗಳನ್ನ ಹೊಂದಿದ್ರು ಸಹ, ಈಗ 2008 ಪುನರ್ವಿಂಗಡಣೆಯ ನಂತರ 11 ಕಾನ್ಸ್ಟಿಟ್ಯೂನ್ಸಿಗಳು ಬಂದು 2 ಕಾನ್ಸ್ಟಿಟ್ಯೂನ್ಸಿ, ದಟ್ ಈಸ್ ಸಿರಾ ಮತ್ತು ಪಾವಗಡ ಚಿತ್ರದುರ್ಗ ಲೋಕಸಭೆಗೆ ಹೋಗುತ್ತೆ. ಕುಣಿಗಲ್ಲು ಬೆಂಗಳೂರು ಗ್ರಾಮಾಂತರ 8 ತಾಲೂಕುಗಳು ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬರ್ತವೆ. ಇವೆಲ್ಲ ಬಲಾಬಗಳನ್ನ ನೋಡಿದ್ರೆ ಸೋಮಣ್ಣನವರು ಹೊಸದಾಗಿ ಬಂದಿರತಕ್ಕಂತ ಹೊಸ ಮುಖ ಇದೆ.
ಕರೆಕ್ಟ್. ಆದ್ರೆ ತುಂಬಾ ಚಾಣಕ್ಯನು ಕೂಡ ಹೌದು. ಒಂದು ಕಲ್ ಸಿಕ್ಕಿದ್ರೂ ಕೂಡ ಅದನ್ನು ಕೂಡ ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಚಾಕಚಕ್ಯತೆಯನ್ನ ಹೊಂದಿರತಕ್ಕಂಥವ್ರು. ಮತ್ತು ಸಾಕಷ್ಟು ಈಗಾಗ್ಲೇನು ಕೂಡ 2 ತಿಂಗಳಿಂದನೂ ಕೂಡ ನಾನೇನೆ ಕೂಡ ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಅವರ ಅಲ್ಲಿಂದ ಗ್ರೀನ್ ಸಿಗ್ನಲ್ ಅನ್ನ ತಗೊಂಡು ಹೈಕಮಾಂಡ್ ಬಿಜೆಪಿಯಿಂದ ತಗೊಂಡ್ ಬಂದು ನನಗೆ ತಿಳಿದಂತೆ ಅವ್ರು ಹೇಳದಂತೆ ನಾನೇ ಒಂದು ಬಿಜೆಪಿಯ ಅಭ್ಯರ್ಥಿಯಲ್ಲಿ ಲೋಕಸಭೆಗೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಸಾಕಷ್ಟು ಜಾತಿಗಳನ್ನ ಇವನ್ನೆಲ್ಲಾನು ಕೂಡ ತಮ್ಮ ಇದರಲ್ಲಿ ತಗೊಂಡು ಈಗಾಗ್ಲೇನು ಕೂಡ ತುಮಕೂರಿನವನೇ ಅಂತಕ್ಕಂಥ ಒಂದು ಚಿತ್ರಣವನ್ನ ಕೊಟ್ಟಿದ್ದಾರೆ. ಆ ಒಂದನ್ನ ನಾವು ತಗೊಂಡಾಗ ಮುದ್ದಹನುಮೇಗೌಡರ ವಿಚಾರಕ್ಕೆ ಹೇಳ್ಬೇಕಾದ್ರೆ ಬಹಳಷ್ಟು ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು, MLA ಆಗಿದ್ರು, MP ಆಗಿದ್ರು, ಜನಗಳಿಗೆ ತುಂಬಾ ಚಿರಪರಿಚಿತರನ್ನು ಕೂಡ ಆಗಿದ್ದಾರೆ. ಜೊತೆಗೆ ಒಬ್ಬ ನ್ಯಾಯಾಧೀಶನಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು 14ರಿಂದ 19ನೇ ಇಸ್ವಿವರೆಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಕಾರಣ ಕೆಲವೇ MP ಗಳು ಕಾಂಗ್ರೆಸ್ನಿಂದ ಲೋಕಸಭೆಯಲ್ಲಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ಸಾಕಷ್ಟು ಅವಕಾಶನೂ ಸಿಕ್ತು, ಸಾಕಷ್ಟು ಬಳಸ್ಕೊಂಡು ಕೂಡ ಹೋದ್ರು. ಬಸವರಾಜ್ ಅವರು ಹಿಂದೆ ಇರ್ತಕ್ಕಂಥ MP ಅವರು ತುಂಬಾ ಅದೃಷ್ಟವಂತ, 2 ಸಾರಿ ಬಿಜೆಪಿಯಿಂದ ಗೆಲ್ತಕ್ಕಂಥ ಅವಕಾಶ ಸಿಕ್ತು. ಅದೇ ಪ್ರಕಾರ ಚಂದ್ರೇಗೌಡರು ಮತ್ತು ನಮ್ಮ ಬಸವರಾಜ್ ಅವರು ಬಿಜೆಪಿಯಿಂದ ಬಹಳ ಅದೃಷ್ಟವಂತ ಈ MP ಗಳಾಗಿ ಆಗಿರ್ತಕ್ಕಂಥವ್ರು. ಈ ಸಾರಿ ಸೋಮಣ್ಣ ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಚಿತ್ರಣವನ್ನ ನೋಡಿದಾಗ 2 ಕೋಮುಗಳು ಅಂದ್ರೆ 2 ಜಾತಿಗಳಲ್ಲಿ ಪ್ರಮುಖವಾಗಿ ಬರ್ತವೆ. ಒಂದು ಲಿಂಗಾಯತ ಜಾತಿ ಮತ್ತು ಒಂದು ಒಕ್ಕಲಿಗ ಜಾತಿ. ಮತ್ತೆ ಲೆಕ್ಕ ಹಾಕೊಂಡಾಗ ಹಿಂದೆ ಯಾರು JDS ನಲ್ಲಿದ್ರು ಅವರೆಲ್ಲಾನು ಕೂಡ ಇವತ್ತು ಕಮಲ ಗುರ್ತಿಗೆ ಅಥವಾ ಬಿಜೆಪಿಗೆ ಬರ್ತಕ್ಕಂಥದ್ದು ಆಗಬಹುದು. ಮತ್ತು ಹಿಂದೆ ಯಾರು ಮುದ್ದಹನುಮೇಗೌಡಿದ್ರೆ ಒಕ್ಕಲಿಗರಾಗಿರ್ತಕ್ಕಂಥವ್ರು JDS ನಲ್ಲಿರ್ತಕ್ಕಂಥವ್ರು ಜಾತಿ ನೋಡ್ತಾರೋ ಪಕ್ಷ ನೋಡ್ತಾರೋ ಅಂತಕ್ಕಂಥದ್ದು ಒಂದು ವಿಚಾರ. ಅದೇ ರೀತಿಯಾಗಿರ್ತಕ್ಕಂಥ ಒಂದು ಸೋಮಣ್ಣವರು ಲಿಂಗಾಯತ ಮತಗಳನ್ನ ತಗೊಂಡು ಇವೆರಡನ್ನು ಕೂಡ ನಿರ್ಣಾಯಕ ಮತಗಳು ತುಮಕೂರು ಜಿಲ್ಲೆಯಲ್ಲಿ ಯಾವ ಬರುತ್ತೆ ಅಂತಂದ್ರೆ OBC, ಮೈನಾರಿಟಿ ಅಂಡ್ SC ಇವುಗಳನ್ನ ಯಾವ ರೀತಿಯಾಗಿರ್ತಕ್ಕಂಥದ್ದ ಕ್ರೋಢೀಕರಣ ಮಾಡ್ತಾರೆ ಅಂತಕ್ಕಂಥದ್ರ ಮೇಲೆ ಹೋಗುತ್ತೆ. ಈಗ ಸದ್ಯಕ್ಕೆ ನಾವು ಇಂಥದೇ ಎಡ್ಜಿದೆ ಅಂತಕ್ಕಂಥದ್ದನ್ನ ಹೇಳೋದು ತುಂಬಾ ಕಷ್ಟ. ಯಾವಾಗ್ಲೂ ಕೂಡ ಈಗೆಲ್ಲಾನು ಕೂಡ ಏನಾಗ್ತವೆ ಅಂತಂದ್ರೆ ಈ ಹಣದ ವಹಿವಾಟುಗಳು ನೀವೆಷ್ಟೇ ನಿರ್ಬಂಧ ಹೇರಿದ್ರೂ ಕೂಡ ನಡೆದೇ ಇರ್ತವೆ. ಈ ಒಂದು ಸಂದರ್ಭಗಳಲ್ಲಿ ಕಳೆದ ಒಂದು ವಾರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಾಸನೆ ನಮಗೆ ಸಿಗುತ್ತೆ. ಆ ವಾಸನೆ ಸಿಕ್ಕಿರ್ತಕ್ಕಂಥದ್ದು ನಿಜವಾದ ವಾಸನೆನೋ ಅಥವಾ ಕೃತಕ ವಾಸನೆನೋ ಅಥವಾ ಪೊಳ್ಳು ವಾಸನೆನೋ ಅಂತಕ್ಕಂಥದ್ದು ನಮ್ಮ ವಿಶ್ಲೇಷಣೆಗಳು ಯಾವಾಗಲೂ ಕೂಡ ನಡೀತಾ ಇರ್ತವೆ. ನಾನು ಹೇಳಿದಾಗೆ OBC, ಮೈನಾರಿಟೀಸ್ ಅಂಡ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಯಾವ ತರ ಹಿಡಿತಾರೆ ಅಂತಕ್ಕಂಥದ್ದು ಯೂಶುವಲ್ ಆಗಿ ಒಂದು ಪ್ರತೀತಿ ಇದೆ. OBC ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಮೈನಾರಿಟೀಸ್ ಅನ್ನ ಬಿಟ್ಟು ಒಂದ್ ರೀತಿಯಾಗಿರ್ತಕ್ಕಂಥ ಡೋಲಾಯಮಾನ ಒಂದು ರೀತಿಯಾಗಿರ್ತಕ್ಕಂಥದ್ದು ಬರೋಲ್ಲ. ಇದು ಪಕ್ಷದ ಸಿದ್ಧಾಂತಗಳು ಬರ್ಬೋದು, ಹಣ ಇರ್ಬೋದು, ವ್ಯಕ್ತಿಯ ಚಾರಿತ್ರ್ಯ ಮತ್ತು ಒಂದು ಇದಿರೋದು. ಮತ್ತು ಮುದ್ದಹನುಮೇಗೌಡರು ಇಲ್ಲಿ ಲೋಕಲ್ ಆಗಿರ್ತಕ್ಕಂಥವ್ರು ಬಹಳಷ್ಟು ಜಿಲ್ಲೆಯ ಪ್ರತಿ ಗ್ರಾಮವನ್ನು ಕೂಡ ನೋಡಿರ್ತಕ್ಕಂಥವ್ರು. ಅದು ಕೇಳಿ ಬರ್ತಾ ಇದೆ ಏನು ಮುದ್ದಹನುಮೇಗೌಡರು ತಮ್ಗೆ ಚಿರಪರಿಚಿತರು, ನಮಗೆ ಚೆನ್ನಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಹೇಳಿದ್ರೆ, ಸೋಮಣ್ಣವರು ಈಗೆಲ್ಲರೂ ಕೂಡ ದಾಪುಗಾಲಿಟ್ಕೊಂಡಂತೆ ಬಹಳಷ್ಟು ಜಾತಿಯ ಜನಗಳನ್ನ ತಮ್ಮ ಕಡೆ ಸೆಳೆದಿದ್ದಾರೆ. ಇವಾಗಲೇ ಪಕ್ಷದಿಂದ ಹೋಗ್ತಾ ಇರ್ತಕ್ಕಂಥವ್ರು ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು ಪರ್ವ ಈಗ ನಡೀತಾ ಇದೆ. ಈ ಪರ್ವದಲ್ಲಿ ಒಂದು ಸ್ಟ್ಯಾಟಿಕ್ ಆಗಿ ಒಂದು ಸ್ಥಿರವಾಗಿ ನಿಲ್ತಾ ಇರ್ತಕ್ಕಂಥದ್ದು ಇನ್ನೂ ಒಂದು ವಾರ ಬೇಕಾಗುತ್ತೆ ಅಂತ ಕಾಣಿಸುತ್ತೆ. 26ನೇ ತಾರೀಕು ಇರೋದ್ರಿಂದ ಇವತ್ತಾಗ್ಲೇ 5ನೇ ತಾರೀಕು ಇರೋದ್ರಿಂದ ಇನ್ನು ಕೇವಲ 20 ದಿವಸಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಚಿತ್ರಣವನ್ನ ನಾವು ನೋಡ್ಬೇಕಾದ್ರೆ ಈ ನಿರ್ಣಯವನ್ನ ಯಾವ ರೀತಿಯಾಗಿ ನಮ್ಮ ಒಕ್ಕಲಿಗ ನಿಂತಿರ್ಬೇಕಾದ್ರೆ JDS ನಲ್ಲಿರ್ತಕ್ಕಂಥ ಬಿಜೆಪಿ ನಲ್ಲಿರ್ತಕ್ಕಂಥ ಒಕ್ಕಲಿಗರು ನಮ್ಮನ್ನ ಬಿಟ್ಕೊಡ್ಬೇಕಾ, ಬಿಟ್ಕೊಡ್ಬೇಕೋ ಬಿಟ್ಕಾರ್ದ ಸೈದ್ಧಾಂತಿಕವಾಗಿರ್ಬೇಕಾ ಅಂತಕ್ಕಂಥದ್ದು ಒಂದು ಮಾತು. ಅಂದ್ರೆ ಸೋಮಣ್ಣವರು ನಾನು ಬೇರೆ ಕಾಂಗ್ರೆಸ್ ನಲ್ಲಿರ್ಲಿ JDS ನಲ್ಲಿರ್ಲಿ ಅಥವಾ ಇವತ್ತು ಬಿಜೆಪಿ ನಲ್ಲಿ ನಮ್ಮನ್ನ ಬಿಟ್ಕೊಡ್ಬಾರ್ದು ಅಂತಕ್ಕಂಥದ್ದು ಈ ಮಾತುಗಳು ಸಾರ್ವಜನಿಕವಾಗಿ ವಾಸ್ತವವಾಗಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮಾತಾಡ್ತಾ ಇರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಆದ್ರೂ ನಾವು ನೋಡ್ತಾ ಇರ್ತಕ್ಕಂಥದ್ದು ಸೈದ್ಧಾಂತಿಕವಾಗಿರ್ತಕ್ಕಂಥವ್ರು. ನನಗೆ ಒಂದು ಈ ಎಲೆಕ್ಷನ್ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ನ್ಯೂಟ್ರಲ್ ವೋಟರ್ಸ್, ತಟಸ್ಥ ಇರ್ತಕ್ಕಂಥವ್ರು. ಈ ಗ್ಯಾರಂಟಿ ವಿಚಾರಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಇದು ಹಿಡನ್ ಅಜೆಂಡಾ ಆಗಿರುತ್ತೆ. ಒಂದು ಅಂಡರ್ ಕರೆಂಟ್. ಇದು
ಮತ್ತು ಅಂಡರ್ ಕರೆಂಟ್ ಅಂತಕ್ಕಂಥದ್ದನ್ನು ಹೇಳಕ್ಕಾಗಲ್ಲ. ಈಗ ಮಧ್ಯಮ ವರ್ಗದ ಮತ್ತು ಮಧ್ಯಮ ವರ್ಗದ ಮೇಲ್ಪಟ್ಟು ಏನು ಸ್ತ್ರೀಯರು ಈಗ ಕೊಡ್ತಾ ಇರ್ತಕ್ಕಂಥ 2,000 ಇರ್ಬೋದು, ತಮ್ಮ ಮಗನಿಗೆ ಕೊಡ್ತಾ ಇರ್ತಕ್ಕಂಥದ್ದು, ಇದು ನಿರುದ್ಯೋಗ ಕೊಡ್ತಾ ಇರ್ತಕ್ಕಂಥ ಭತ್ಯೆಗಳು, ಬಸ್ ನಲ್ಲಿ ಫ್ರೀ ಆಗಿ ಓಡ್ತಾ ಇರ್ತಕ್ಕಂಥದ್ದು, ವಿದ್ಯುತ್ ಕೊಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನಾವು ಅಸೆಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಮಾತಾಡ್ಸ್ಬೇಕಾದ್ರೆ ಒಂದೊಂದು ರೀತಿ ಆಗಿರ್ತಕ್ಕಂಥ ನಮ್ಮ ಮಾಧ್ಯಮಗಳು ಒಂದೊಂದು ರೀತಿ ಆಗಿರ್ತಕ್ಕಂಥದ್ದನ್ನ ಕೊಡ್ತಾರೆ. ಇದು ಕೊನೆಗೆ ಈ ಜನಗಳೆಲ್ಲಾನು ಕೂಡ ಒಂದು ವೇ ಮಾಡ್ತಾರೆ, ತೂಕ ಮಾಡ್ತಾರೆ, ಇದು ಯಾವ ರೀತಿ ಆಗಿರ್ತದೆ, ವಾಸ್ತವ ಏನು ಅಂತಕ್ಕಂಥದ್ದನ್ನ ತೂಕ ಮಾಡ್ತಾರೆ. ಈಗ ವಿರೋಧ ಪಕ್ಷಗಳು ಇಷ್ಟೊಂದು 50-52 ಸಾವಿರ ಕೋಟಿ ರೂಪಾಯಿಗಳನ್ನ ಇದನ್ನ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ನಿಂತೋಗಿದೆ ಅಂತಕ್ಕಂಥ ಒಂದು ಹುಯಿಲಿದ್ರೆ, ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಮುಂದುವರೆತಿರ್ತಕ್ಕಂಥ ದೊಡ್ಡ ದೊಡ್ಡ ಕೊಡುಗುಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನ ವ್ಯಯ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಬಂದಿರತಕ್ಕಂಥ ಆದಾಯದಲ್ಲಿ ಇದನ್ನ ಕೆಳವರ್ಗದಲ್ಲಿ ಯಾಕೆ ಸಿಗಬಾರದು ಇವರಿಗೆ ಅಂತಕ್ಕಂಥದ್ದು ಇವರ ಸಿದ್ಧಾಂತ. ಈ ಎರಡು ಸಿದ್ಧಾಂತಗಳು ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ನಾವಿನ್ನೂ ಕೂಡ ನೋಡ್ಬೇಕಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈಗ ಇದನ್ನ ನಾವು ನೋಡಿದ್ರೆ ಇವತ್ತು ಹಣದ ನಾವು ಒಂದು ಇದರಲ್ಲಿ ನನಗೆ ಖೇದವಾಗಿರ್ತಕ್ಕಂಥದ್ದೇನು ಅಂದ್ರೆ, ಎಲ್ಲೋ ಒಬ್ಬ ಬಸ್ನಲ್ಲೋ ಕಾರಲ್ಲೋ ಬರ್ತಿರ್ತಾನ ಹತ್ರ 2 ಲಕ್ಷ ಸಿಗುತ್ತೆ, 3 ಲಕ್ಷ ಸಿಗುತ್ತೆ, ಸಿಕ್ವಿ ಅಂತ ಹೇಳ್ತೀವಿ, ನೀವು ಹೇಳ್ತೀರಾ, ಪತ್ರಿಕೆನಲ್ಲಿ ನಾವು ಕೂಡ ಬರೀತೀವಿ, ಅಷ್ಟೇ ಆಗುತ್ತೆ. ಆದ್ರೆ ಕೋಟಿಗಟ್ಲೆ ಹಣ ಬಂದು ಈಗೆಲ್ಲಾನು ಕೂಡ ಅಲ್ಲಿ ಬಂತು ಇಲ್ಲಿ ಬಂತು ಅಂತ ಎಲ್ಲಿ ಬಂತು ದುಡ್ಡು, ಎಲ್ಲಿಂದ ನಾನು ಬರ್ಲೇಬೇಕು, ಯಾಕೆ ಸಿಕ್ಕಲ್ಲ ಅದು? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬಹಳ ಹೇಳ್ತವೆ. ಅದಕ್ಕೋಸ್ಕರ ಇದು ರಾಜಕಾರಣ ಅಂತಕ್ಕಂಥದ್ದು ಒಂದು ಕುಲುಷಿತವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಮತ್ತು ಸ್ಥಿತ್ಯಂತರಗಳನ್ನ ನಾವು ಕಾಣ್ತಾ ಇರ್ಬೇಕಾದ್ರೆ, ಈ ಗೆಲ್ತಾ ಇರ್ತಕ್ಕಂಥದ್ದು ಒಂದ್ ರೀತಿಯಾಗಿರ್ತಕ್ಕಂಥದ್ದು ಸತ್ಯ ಆದ್ರೂ ಕೂಡ, ವಸ್ತುಸ್ಥಿತಿಯನ್ನು ಹೊಂದಿದ್ರು ಕೂಡ ಗೆಲ್ತಕ್ಕಂಥವನು ಸೋಲ್ತಕ್ಕಂಥವನು ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸರ್ಕಾರ ಸೈದ್ಧಾಂತಿಕ ಯಾವ ಸಿದ್ಧಾಂತ ಮೇಲೆ ನಿಲ್ಲುತ್ತೆ, ಯಾವ ಸಿದ್ಧಾಂತ ಕೆಳಗೆ ಬರುತ್ತೆ, ಯಾವ ವರ್ಗದ ಜನಗಳು ಏನ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿದೆ. ಇದು ಈಗ ಅಕ್ಕಿ ಹಾರ್ತಾ ಇದೆ, ಅಕ್ಕಿ ಹಾರಿದ ಮೇಲೆ ಎಷ್ಟು ಮೇಲಾರುತ್ತೆ, ಅದ ರೆಕ್ಕೆಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ನೋಡುವ ಕಾಲ ಬಂದಿದೆ. ಅದನ್ನ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಇಷ್ಟನ್ನ ಹೇಳ್ತಿದ್ರೆ ಸಾಕು ಅಂತ ಕಾಣಿಸುತ್ತೆ. ನಮಸ್ಕಾರ. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಾಗಣ್ಣ ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಬಹಳ ಖುಷಿ ಆಯಿತು ತಮ್ಮ ವಿಶ್ಲೇಷಣೆಯಿಂದ ಮತ್ತು ಕರಾರುವಕ್ಕಾದಂಥ ಮಾತಿನಿಂದ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದಗಳು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತಾನೆ. ವಿರಾಮದ ಬಳಿಕ ನಾಗೇಂದ್ರ ಬಾಬು ಅವರು ಹಾಗೆ ನಮ್ಮೊಟ್ಟಿಗೆ ಮತ್ತಿಕೆರೆ ಜಯರಾಮ್ ಅವರು ಭಾಳ ಮುಖ್ಯವಾಗಿ ಹಾಸನದ ಬಗ್ಗೆ ಮಾತನಾಡುವುದಕ್ಕೆ ಶಿವಾನಂದ ತಗಡೂರು ಸರ್ ನಮ್ಮನ್ನು ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಯಾಕೆಂತಂದರೆ ಅಲ್ಲಿಂದಲೇ ನಾವು ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಈ ಚರ್ಚೆಗೆ ಯಾವ ನ್ಯಾಯವೂ ಕೂಡ ಸಲ್ಲಿಸಿದ ಹಾಗೆ ಆಗೋದೇ ಇಲ್ಲ. ನಾವು ಇಲ್ಲಿ ಬೆಂಗಳೂರಿನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಾಸನದ ಗ್ರೌಂಡ್ ರಿಯಾಲಿಟಿ ಬಗ್ಗೆ, ತುಮಕೂರಿನ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಅಥವಾ ಕೋಲಾರದ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಮಂಡ್ಯದ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಮಾತಾಡ್ಬೋದು, ಬಹುಶಃ ಅದಕ್ಕೆ ನ್ಯಾಯ ಸಲ್ಲಿಸಕ್ಕೆ ಆಗಲಿಕ್ಕೆ ಇಲ್ಲ. ಯಾಕಂದರೆ ಪ್ರತಿ ಹಂತದ ಪ್ರತಿ ಕ್ಷಣದ ಬೆಳವಣಿಗೆಗಳು ಮತ್ತು ಒಳನೋಟಗಳು ಹೊರನೋಟಗಳನ್ನು ಅಲ್ಲಿರುವ ಸ್ಥಳೀಯ ಪತ್ರಕರ್ತರು ಅದರ ಬಗ್ಗೆ ಬಹಳ ಅರ್ಥೈಸ್ಕೊಂಡವರು ನೋಡ್ತಾನೇ ಇರ್ತಾರೆ, ಗಮನಿಸ್ತಾನೇ ಇರ್ತಾರೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಫೈರಿಂಗ್ 5 ಕ್ಷೇತ್ರಗಳಲ್ಲಿ ಒಂದು ತುಮಕೂರಿನ ಬಗ್ಗೆ ಮಾತನಾಡಿದ್ದೇನೆ. ಅತ್ಯಂತ ಹಿರಿಯರಾಗಿರುವ ನಾಗಣ್ಣ ಸರ್ ನಮ್ಮೊಟ್ಟಿಗೆ ಮಾತನಾಡಿದರು. ಲೆಟ್ ಮೀ ಗೋ ಫಾರ್ ಬ್ರೇಕ್ನ ನಂತರದಲ್ಲಿ ಹಾಸನಕ್ಕೆ ಬಂದ್ಬಿಡ್ತಾನೆ. ಶಿವಾನಂದ ತಗಡೂರು ಸರ್ನ ಮಾತನಾಡಿಸ್ತೇನೆ ನಾನು. ಫೈರಿಂಗ್ 5ನಲ್ಲಿ ನಾವು ಮಾತನಾಡ್ತಾ ಇದ್ದೀವಿ 5 ಕ್ಷೇತ್ರಗಳ ಬಗ್ಗೆ. ಈಗಾಗಲೇ ತುಮಕೂರಿನ ಬಗ್ಗೆ ಸಮಗ್ರವಾದಂಥ ವಿಶ್ಲೇಷಣೆಯನ್ನ ನಾಗಣ್ಣ ಸರ್ ಮಾಡಿದರು. ಅತ್ಯಂತ ಹಿರಿಯ ಪತ್ರಕರ್ತರು, ಇಡೀ ರಾಜ್ಯಕ್ಕೆ ಹೆಸರುವಾಸಿ, ತುಮಕೂರಿಗಂತೂ ಇನ್ನೂ ಹೆಸರುವಾಸಿ ಶ್ರೀಯುತ ನಾಗಣ್ಣವರು. ಈಗ ಹಾಸನದ ಬಗ್ಗೆ ಮಾತನಾಡಬೇಕು, ಬೆಂಗಳೂರು ಗ್ರಾಮಾಂತರ, ಮಂಡ್ಯದ ಬಗ್ಗೆ ಮಾತನಾಡಬೇಕು, ಅದಾದಮೇಲೆ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಬೇಕು. ಲೆಟ್ ಮಿ ನೌ ಗೋ ಟು ಹಾಸನ. ಹಿರಿಯರಾದಂಥ ಶಿವಾನಂದ ತಗಡೂರು ಸರ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಚಂದನ್ ಶರ್ಮಾ. ನಮಸ್ಕಾರ ಸರ್, ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಮಾತನಾಡಿ. ಸರ್, ಹಾಸನ ಈ ಸಲ ಭಾಳ ಇಂಟ್ರೆಸ್ಟಿಂಗ್ ಅಂತ ಕಾಣಿಸ್ತಾ ಇದೆ. BJP ಒಳಗೇನೆ ಬಂಡಾಯಗಳಿದೆ. ಅದೇನೋ ಪ್ರೀತಮ್ ಗೌಡರು ರೊಚ್ಚಿಗೆದ್ದಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅದೇನೋ ಆಂಟಿ ಇನ್ಕಂಬೆನ್ಸಿ ಅನ್ನೋ ಥರದಲ್ಲಿತ್ತು. ಆಮೇಲೆ ಅದೇನೋ ಡಿಸ್ಕ್ವಾಲಿಫಿಕೇಷನ್ನು, ಏನಪ್ಪ ಮಾಡೋದು, ಮತ್ತೆ ಕೋರ್ಟ್ನಲ್ಲಿ ಏನಾದರೂ ಆರ್ಡರ್ ಬಂದ್ಬಿಟ್ರೆ ಅನ್ನೋ ಥರದಲ್ಲಿತ್ತು. ಮತ್ತೊಂದು ಕಡೆ ಈ ಶ್ರೇಯಸ್ ಪಟೇಲ್ ಏನು ನಿಂತ್ಕೊಂಡಿದ್ದಾರೆ, ಅವ್ರು ಕಳೆದ ಸಲ ಭಾಳ ಸ್ಲಿಮ್ ಮಾರ್ಜಿನಲ್ಲಿ ಹೊಳೆ ನರಸೀಪುರದಲ್ಲಿ ಸೋತಿದ್ರು. ತುಂಬ ಇಂಟ್ರೆಸ್ಟಿಂಗ್ ಇದೆಯಲ್ಲ ಸರ್ ಈ ಸಲ, ಏನಂತೀರಿ ಹಾಸನದ ಬಗ್ಗೆ ತಾವು?
ಇಲ್ಲ, ಹಾಸನ ರಾಜಕಾರಣನೇ ಹಾಗೆ. ಯಾವಾಗಲೂ ಕೂಡ ಇಡೀ ರಾಜ್ಯದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಿರಂತರವಾಗಿ ಹಾಸನ ರಾಜಕಾರಣ ಮಾಡ್ತಾ ಬಂದಿದೆ. ಅದು ನಾನಾ ಕಾರಣಕ್ಕಾಗಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೆಯುವಂಥ ರಾಜಕಾರಣ ಹಾಸನದಿಂದಲೇ ಶುರುವಾದಂಥದ್ದನ್ನು ನೀವು ನೋಡಿದ್ದೀರಿ. ಹಾಸನ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ರಾಜಕಾರಣದಲ್ಲಿ ಅಂದರೆ, ಹಾಸನದಿಂದ ಹಾಸನದ ನೆಲದಲ್ಲಿ ಬೆಳೆದು ಬಂದಂಥವರು 3 ಬಾರಿ ಮುಖ್ಯಮಂತ್ರಿಗಳಾಗಿರೋಂಥದ್ದನ್ನು ನೀವು ನೋಡಿದ್ದೀರಿ. ಒಂದು HD ದೇವೇಗೌಡರು ಮತ್ತು ಅವರದೇ ಕುಟುಂಬದ ಮತ್ತೊಬ್ಬರು ಕುಮಾರಸ್ವಾಮಿ ಅವರು ಮತ್ತೆ 2-3 ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಇದು ಹಾಸನ ಪ್ರತಿ ಸಲದಲ್ಲೂ ಕೂಡ ಈ ನೆಲದ ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿಯ ಹುದ್ದೆಗೆ ಏರಿದಂಥದ್ದು ಕೂಡ ಹಾಸನ ಕ್ಷೇತ್ರದ ಹಿರಿಮೆ, ಗರಿಮೆ, ಹೆಗ್ಗಳಿಕೆ. ಹಾಗಾಗಿ ಈ ನಾನಾ ಕಾರಣಕ್ಕಾಗಿ ಇದು ನಮ್ಮ ಗಮನವನ್ನು ಸೆಳೀತಾ ಇದೆ. ಇದು ಹಾಸನದ ರಾಜಕಾರಣವನ್ನು ನೀವು ನೋಡುವಾಗ ಬೇರೆ ಜಿಲ್ಲೆಯ ರಾಜಕಾರಣ ಬೇರೆ, ಆದರೆ ಹಾಸನದಲ್ಲಿ ಹೇಗೆ ಅಂದರೆ ನಿಮಗೆ ಮಲೆನಾಡು ಸಿಗುತ್ತೆ, ಅರೆಮಲೆನಾಡು ಸಿಗುತ್ತೆ, ಬಯಲು ಸೀಮೆ ಕೂಡ ಸಿಗುತ್ತೆ. ನೀವು ಸಕಲೇಶ್ಪುರ ಮತ್ತು ಒಂದು ಪಾರ್ಟ್ ಆಫ್ ಅರಕಲಗೂಡು ಅಥವಾ ಪಾರ್ಟ್ ಆಫ್ ಬೇಲೂರು ನೋಡಿದರೆ ಅದೆಲ್ಲ ಪೂರ್ತಿ ಮಲೆನಾಡು ಭಾಗ ಬರುತ್ತೆ. ನೀವು ಆಲೂರು ಈ ಕಡೆ ಬರ್ತಾ ಬಂದರೆ ಅದು ಅರೆಮಲೆನಾಡು ಬರುತ್ತೆ. ನೀವು ಬರ್ತಾ ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಈ ಕಡೂರು ಅಪ್ ಟು ಅರಸೀಕೆರೆ ಇವೆಲ್ಲವೂ ಪೂರ್ತಿ ನಿಮಗೆ ಬಯಲುಸೀಮೆ ಆಗುತ್ತೆ. ಹಾಗಾಗಿ ಎಲ್ಲವೂ ಸಮ್ಮಿಶ್ರಣಗೊಂಡಿರುವಂಥ ಒಂದು ಯಾವ್ದಾರ ಕ್ಷೇತ್ರ ಇದೆ ಅಂದರೆ ಅದು ಹಾಸನ ಅಂತೇಳಿ ಎಲ್ಲರೂ ಹೇಳ್ಬೋದಾದಂಥ ಸಂಗತಿ. ಹಾಗಾಗಿ ಹಾಸನದ ರಾಜಕಾರಣವನ್ನು ನೋಡುವ ಸಂದರ್ಭದಲ್ಲಿ ನಮಗೆ ಹೇಗೆ ಅನಿಸುತ್ತೆ ಅಂದರೆ, ಇದೊಂಥರ 1952 ಇಂದ ನಾವು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡಿದರೆ ಹೇಗಿದೆ ಹಾಸನ ಕ್ಷೇತ್ರ ಅಂದರೆ, ನಿಮಗೆ ಅಲ್ಲಿ ಸಿದ್ದನಂಜಪ್ಪ ಅಂತೇಳಿ ಅವರು ಫಸ್ಟ್ MP ಆಗ್ತಾರೆ. ಅವರು ನಿಮ್ಗೆ ಆಶ್ಚರ್ಯ ಆಗುತ್ತೆ, 3 ಬಾರಿ MP ಆಗ್ತಾರೆ ಅವರು. 1 ಬಾರಿ ಅವಿರೋಧ ಆಯ್ಕೆ ಆಗುತ್ತೆ ಅವ್ರದ್ದು. ಅವಿರೋಧ ಆಯ್ಕೆ ಆಗುತ್ತೆ ಅವರು ಬಿಲಾಂಗ್ಸ್ ಟು ಲಿಂಗಾಯಟ್ಸ್ ಕಮ್ಯುನಿಟಿ. ಅದಾದ ನಂತರ ರಾಜಕಾರಣ ಬರ್ತಾ ಬರ್ತಾ ಅದು ಒಂದು ಒಕ್ಕಲಿಗರ ಒಂದು ಶಕ್ತಿ ಕೇಂದ್ರವಾಗಿ ಪರಿವರ್ತನೆ ಬಂದಿರೋದನ್ನ ನಾವು ನೋಡ್ತಾ ಬಂದಿದ್ವಿ. ಎಮರ್ಜೆನ್ಸಿ ಕಾಲದಲ್ಲಿ, ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಇಡೀ ರಾಜ್ಯದ 28 ಕ್ಷೇತ್ರಗಳಲ್ಲಿ 2 ಕ್ಷೇತ್ರ ಗೆಲ್ಲೋದು, ಅದರಲ್ಲಿ ಹಾಸನ ಕೂಡ ಒಂದು. ಎಸ್ ನಂಜೇಶ್ಗೌಡರು ಗೆಲ್ತಾರೆ. ಹಾಗಾಗಿ ಹಾಸನ ಒಂದು ರೆಬಲ್ ಅನ್ನೋಂಥದ್ದು ಅಲ್ಲಿ ಹಾಸನದಲ್ಲಿ ಯಾವಾಗಲೂ ಕೂಡ ಸಾಬೀತಾಗ್ತಾ ಬಂದಿದೆ. ಯಾಕೆ ರೆಬಲ್ ಅಂತೇಳಿ ಹೇಳ್ತೀನಿ ಅಂದರೆ, ನಿಮಗೆ 1989 ಎಲೆಕ್ಷನ್ನು, ಆವಾಗ ರಾಜೀವ್ ಗಾಂಧಿ ಭಾಳ ದೊಡ್ಡ ಅಲೆಯಲ್ಲಿ ಇವರು ಶ್ರೀಕಂಠಯ್ಯ ಗೆಲ್ತಾರೆ ಕಾಂಗ್ರೆಸ್ಸಿಂದ. ಅವರು 3 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಆದರೆ ಮತ್ತೆ 91 ಎಲೆಕ್ಷನ್ ಬರುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್. ಆ ಟೈಮಲ್ಲಿ 3 ಲಕ್ಷ ಲೀಡಲ್ಲಿ ಗೆದ್ದಂಥ ಒಬ್ಬ ಶ್ರೀಕಂಠಯ್ಯ ಅವರಿಗೆ ಅವರ ವಿರುದ್ಧ ಸ್ಪರ್ಧೆ ಆಗುವಂಥವ್ರು ದೇವೇಗೌಡರು. ಬಹುಶಃ ದೇವೇಗೌಡರ ರಾಜಕಾರಣ ಗೊತ್ತಿರೋಂಥವ್ರು ಎಲ್ರಿಗೂ ಗೊತ್ತಿದೆ. 89 ಎಲ್ಲ ಕಡೆ ಸೋತೋಗ್ತಾರೆ ದೇವೇಗೌಡರು. ಅಸೆಂಬ್ಲಿಯಲ್ಲಿ 2 ಕಡೆ ನಿಲ್ತಾರೆ, ಅಲ್ಲೂ ಸೋತೋಗ್ತಾರೆ, ಅವ್ರ ಪಾರ್ಟಿ ಸೋತೋಗುತ್ತೆ. ದೇವೇಗೌಡರ ರಾಜಕಾರಣನೇ ಮುಗಿದೋಯ್ತು ಅನ್ನುವಂಥ ಹಂತದ ಸ್ಥಿತಿ ಅದು. ಹಾಗಾಗಿ 91 ಎಲೆಕ್ಷನಲ್ಲಿ ಅವರು MP ನಿಲ್ತಾರೆ ಹಾಸನಲ್ಲಿ. ಅವಾಗ ಲೋಕಸಭಾ ಎಲೆಕ್ಷನ್, ಅದೇ ಶ್ರೀಕಂಠಯ್ಯ ವಿರುದ್ಧ. ಆದರೆ ಆಶ್ಚರ್ಯ ಆಗುತ್ತೆ, ನಾನು ನೋಡಿದ ಮಟ್ಟಿಗೆ ಜನವೇ ಹಣವನ್ನು ಕೊಟ್ಟು ಎಲೆಕ್ಷನ್ ಮಾಡಿಸಿದಂಥ ಜನರೇ ಹಳ್ಳಿಯಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟು ಚುನಾವಣೆ ನಡೆಸಿದಂಥ ಚುನಾವಣೆ ಅದು. ಅಲ್ಲಿ ದೇವೇಗೌಡರು ಕೇವಲ 3,000 ಅಂತರಗಳಲ್ಲಿ ಗೆಲ್ತಾರೆ. ಅದು ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ. ಬಹುಶಃ ಆ ಪುನರ್ಜನ್ಮ ಅವ್ರಿಗೆ ಸಿಗದೇ ಇದ್ರೆ ದೇವೇಗೌಡರಿಗೆ ಬಹುಶಃ ರಾಜಕಾರಣದಲ್ಲಿ ಸುದೀರ್ಘ ಅವಧಿಗೆ ಅವರು ಪ್ರಯಾಣ ಮಾಡ್ಲಿಕ್ಕೆ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಅಥವಾ ಮುಖ್ಯಮಂತ್ರಿ ಆಗ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಪ್ರಧಾನಮಂತ್ರಿ ಪಟ್ಟಕ್ಕೆ ಹೋಗ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಅದು ಅವರೇ ರಾಜಕೀಯವಾಗಿ ಪುನರ್ಜನ್ಮ. 94 ಎಲೆಕ್ಷನ್ನಲ್ಲಿ ಅವರಿಗೆ ನಿಮಗೆ ಗೊತ್ತಿದೆ, ಜನತಾದಳ ಇವರೆಲ್ಲ ಒಟ್ಟಾದಾಗ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಅವರಿಗೆ ಸಿಗುತ್ತೆ. ಹೀಗೆ ಈ ರಾಜಕಾರಣದ ವಿಚಾರದಲ್ಲಿ ಭಾಳ ದೊಡ್ಡ ಎತ್ತರದ ಸ್ಥಾನಕ್ಕೆ ಬಂದಿದೆ. ಹಾಗಾಗಿ ಈ ದೇವೇಗೌಡರು 96 ಅವರು ಏನು ಪ್ರಧಾನಮಂತ್ರಿ ಹುದ್ದೆಗೇರಿದ್ರು, ಅವಾಗಿಂದಲೂ ಕೂಡ ಈ ರಾಷ್ಟ್ರ ರಾಜಕಾರಣದಲ್ಲಿ ಹಾಸನ ಅಂದರೆ ಎಲ್ಲರ ಕಿವಿಗಳು ನಿಬ್ಬೆರಗಾಗಿ ಒಂದು ಕ್ಷಣ ಹೌದಲ್ವಾ ಹಾಸನ ಏನು ನಡೀತಾ ಇದೆ, ಏನು ಹೇಗೆ, ಈ ಥರದ ಒಂದು ಕುತೂಹಲದ ಕಾಲಘಟ್ಟಕ್ಕೆ ಬಂದು ನಿಲ್ಲುವಂಥ ಸ್ಥಿತಿ ಇದೆ. ಹಾಸನದಲ್ಲಿ ಈಗ ದೇವೇಗೌಡರ ಕುಟುಂಬದ ತಳಿ ಅಂದರೆ ಅವರ ಮೊಮ್ಮಗ ಈಗ ಈ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿದ್ದಾರೆ.
ಬಹುಶಃ ಅತಿ ಹೆಚ್ಚು ಬಾರಿಗೆ ಸ್ಪರ್ಧೆ ಮಾಡಿ ಈ ಕ್ಷೇತ್ರವನ್ನು ಹಿಡಿತದಲ್ಲಿ ಇಟ್ಕೊಂಡಂಥವ್ರು ದೇವೇಗೌಡರು 5 ಬಾರಿ ಗೆದ್ದಿದ್ದಾರೆ. ಆದರೆ 5 ಬಾರಿ ಗೆದ್ದಂಥ ಪ್ರಧಾನಮಂತ್ರಿ ಹುದ್ದೆಗೆ ಹೋದಂಥ ದೇವೇಗೌಡರನ್ನ ಇದೇ ಹಾಸನದ ಜನರು ಒಬ್ಬ ಮಾಜಿ ಪ್ರಧಾನಿ ಅನ್ನೋದನ್ನು ಕೂಡ ಕಡೆಗಣನೆ ಮಾಡಿ 99 ಎಲೆಕ್ಷನಲ್ಲಿ ಸೋಲಿಸಿದ್ದನ್ನು ಕೂಡ ನಾವು ಮರಿಬಾರ್ದು. ಹಾಗಾಗಿ ಹಾಸನ ಯಾವಾಗ ರಿವರ್ಸ್ ಬರ್ತಾರೆ ಜನ, ಅದು ಬಹಳ ಕಷ್ಟ. ಹೃದಯಕ್ಕೆ ಹೃದಯದ ಪ್ರೀತಿ ಕೊಟ್ಟು ಗೆಲ್ಲುವಂಥ ಹಾಸನ ಜನ ಒಂದು ಕ್ಷಣ ಅವ್ರಿಗೆ ಎಲ್ಲೋ ಒಂದು ಕಡೆ ಅದು ನೋವಾಯಿತು ಅಂದರೆ ಉಲ್ಟಾ ಹೊಡೆಯುವಂಥ ಸ್ಥಿತಿ ಕೂಡ ಇದೆ. ಹಾಗಾಗಿ ರೆಬಲ್ ನೇಚರ್ ಇರುವಂಥ ಹಾಸನ ಕ್ಷೇತ್ರ ಬಹಳ ವಿಭಿನ್ನವಾಗಿ ಗಮನ ಸೆಳೀತಾ ಇದೆ. ಈ ಬಾರಿ ಅವರ ದೇವೇಗೌಡರ ಕುಟುಂಬದ ಪ್ರಜ್ವಲ್ ರೇವಣ್ಣ ಕಳೆದ ಬಾರಿ ಕೂಡ MP ಇದ್ದರು. ಅವ್ರ ಮೇಲೆ ನೀವೇ ಕೋರ್ಟ್ ಮಾಡಿದಂಥ ಈ ಕೋರ್ಟ್ನಲ್ಲಿ ವಿಚಾರ ಇದೆ. ಹಾಗೆ ಮತ್ತೊಮ್ಮೆ ಅವರು ಅಭ್ಯರ್ಥಿಯಾಗಿದ್ದಾರೆ, ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಈ ಬಾರಿ BJPಯಿಂದಲೂ ಕೂಡ ಅವರಿಗೆ ಸಪೋರ್ಟು ಸಿಗ್ತಾ ಇದೆ. ಆದರೆ ಮತ್ತೊಂದು ಕಡೆ ನಾವು ಗಮನಿಸಬೇಕಾಗಿರೋದು ಕಾಂಗ್ರೆಸ್ನಲ್ಲಿ ಅವರ ಪುಟ್ಟಸ್ವಾಮಿಗೌಡರು ಯಾವಾಗಲೂ ರೆಬಲ್ ಆಗಿ ದೇವೇಗೌಡರ ಜೊತೆಗೆ ಒಡನಾಡಿಯಾಗಿ ಸ್ನೇಹಿತರಾಗಿ ಇದ್ದಂಥವ್ರು, ಅವರೇ MLC ಮಾಡಿದಂಥವ್ರು ಪುಟ್ಟಸ್ವಾಮಿಗೌಡರು. ಅವರು ದೇವೇಗೌಡರು ಸತತವಾಗಿ 6 ಬಾರಿ ಹೊಳೆನರಸೀಪುರ ಕ್ಷೇತ್ರವನ್ನು ಪ್ರತಿನಿಧಿಸಿದ ಸಂದರ್ಭದಲ್ಲಿ 7ನೇ ಬಾರಿಗೆ ಅವರನ್ನು ಸೋಲಿಸಿ ನಮ್ಮ ಇದಕ್ಕೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಭಾಷೆಯನ್ನು ಬರೆದಂಥವ್ರು ಪುಟ್ಟಸ್ವಾಮಿಗೌಡರು. ಅವರ ಅದೇ ಹೊಳೆನರಸೀಪುರ ಕ್ಷೇತ್ರದವರು. ಅವರು 99 ಎಲೆಕ್ಷನ್ನಲ್ಲಿ ದೇವೇಗೌಡರ ವಿರುದ್ಧ ಮತ್ತೆ ಪ್ರತಿಸ್ಪರ್ಧಿ ಆಗ್ತಾರೆ ಲೋಕಸಭೆಯಲ್ಲಿ. ಎಲ್ಲರೂ ಅನಿಸಿರ್ತಾರೆ ದೇವೇಗೌಡರು ಸೋಲೋದಿಲ್ಲ, ಪುಟ್ಟಸ್ವಾಮಿಗೌಡರು ಸೋತೋಗ್ಬೋದು ಅಂತ. ಆಶ್ಚರ್ಯ ಆಗುವ ರೀತಿಯಲ್ಲಿ ಪುಟ್ಟಸ್ವಾಮಿಗೌಡರು ಗೆಲ್ತಾರೆ. ಹೀಗಾಗಿ ಒಂದು ಹೊಳೆನರಸೀಪುರದಲ್ಲೂ ಅವ್ರನ್ನ ವಿಧಾನಸಭಾ ಚುನಾವಣೆ ಮಣಿಸಿದಂಥದ್ದು, ಮತ್ತೊಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಣಿಸಿದಂಥದ್ರು ಕೂಡ ಪುಟ್ಟಸ್ವಾಮಿಗೌಡರು. ಅವರ ಕುಟುಂಬದ ತಳಿ ಅಂದರೆ ಅವರ ಮೊಮ್ಮಗ ಶ್ರೇಯಸ್ ಪಟೇಲ್ ಈಗ ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾನೆ. ಹಾಗಾಗಿ ನೀವು ಒಟ್ಟಿಗೆ ಹೊರಗಡೆಯಿಂದ ನೋಡೋದಾದರೆ ಒಂದು ಹೊರನೋಟ 2 ಫ್ಯಾಮಿಲಿಗಳ ನಡುವೆ ಇದು ಬಹಳ ದೊಡ್ಡ ಗರ್ಜನೆ ಸಂಘರ್ಷ ನಡೀತಾ ಇದೆ. ಅದು ರಾಜಕೀಯ ಸಂಘರ್ಷ ಇವತ್ತು ನಿನ್ನೆದಲ್ಲ, ಸುದೀರ್ಘ ದಶಕಗಳ ಇತಿಹಾಸನೇ ಇದೆ. ಹಾಗಾಗಿ ದೇವೇಗೌಡರ ಫ್ಯಾಮಿಲಿ, ಪುಟ್ಟಸ್ವಾಮಿಗೌಡರ ಫ್ಯಾಮಿಲಿ, 2 ಫ್ಯಾಮಿಲಿಗಳ ನಡುವೆ ನಡೀತಾ ಇರುವಂಥ ದಿಗ್ಗಜಗಳ ಕಾದಾಟ ಕೂಡ ಇದು. ದೇವೇಗೌಡರು ತಮ್ಮ ಅಸ್ತಿತ್ವವನ್ನು ಬಿಟ್ಕೊಡ್ಬೇಕಾ ಅನ್ನುವ ಪ್ರಶ್ನೆ ಬಂದಿದೆ. ದೇವೇಗೌಡರಿಗೆ JDS ಒಂದು ಆತ್ಮ ಇರೋಂಥದ್ದೇ ಮಂಡ್ಯ, ಹಾಸನ, ಈ ರೂರಲ್ ಪಾರ್ಟ್ ಮತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ. ಹಾಗಾಗಿ ಹಾಸನ ಕಳ್ಕೊಂಡ್ರೆ ಅವ್ರಿಗೆ ಅಸ್ತಿತ್ವದ ಪ್ರಶ್ನೆ ಬರುತ್ತೆ. ಹಾಗೆ ಪುಟ್ಟಸ್ವಾಮಿಗೌಡರ ವಿಚಾರದಲ್ಲಿ ಅವರು ಶ್ರೇಯಸ್ ಪಟೇಲ್ ಅವ್ರ ಮೊಮ್ಮಗ ಎಂಟ್ರಿ ತೊಗೊಂಡಿರೋದ್ರಿಂದ ಈ ಬಾರಿ ಆದರೂ ನನಗೆ 2-3 ಬಾರಿ ನಾವು ಸೋತಿದ್ದೀವಿ ಕ್ಷೇತ್ರದಲ್ಲಿ, ಈ ಬಾರಿ ನಮ್ಮ ಮೊಮ್ಮಗನನ್ನೇ ಮಡಿಲಿಗೆ ಹಾಕಿದ್ದೀನಿ ಅಂತೇಳಿ ಅವರ ತಾಯಿ ಅವರು ಅಪೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳ ರಾಜಕಾರಣ ವಿಶೇಷವಾಗಿ ಗಮನವನ್ನು ಸೆಳೀತಾ ಇದೆ ಹಾಸನದಲ್ಲಿ. ಇಲ್ಲಿ ಒಕ್ಕಲಿಗರು ಯಾವಾಗಲೂ ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸ್ಕೊಂಡು ಬಂದಿರೋದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲೂ ಕೂಡ 5 ಲಕ್ಷಕ್ಕೂ ಹೆಚ್ಚು ಒಕ್ಕಲಿಗರು ಇಡೀ ಕ್ಷೇತ್ರದಲ್ಲಿ ಇರೋದ್ರಿಂದ ಹಾಗಾಗಿ ಅವರು ನಿರ್ಣಾಯಕ ಪಾತ್ರನ ವಹಿಸ್ತಾರೆ. ಮತ್ತೊಂದು ಕಡೆ ಲಿಂಗಾಯತರು ಕೂಡ 3.5 ಲಕ್ಷ ಲಿಂಗಾಯತರು ಇದ್ದಾರೆ ಅಂತ ಒಂದು ಅಂದಾಜಿದೆ. ಹಾಗಾಗಿ ಅವರು ಮತ್ತೊಂದು, ಏಕೆಂದರೆ BJPಯಲ್ಲಿ ಯಾವಾಗಲೇ ಅಭ್ಯರ್ಥಿ ಹಾಕಿದ್ರು 1.5 ಲಕ್ಷ 2 ಲಕ್ಷ ವೋಟ್ ಬಂದಿರೋಂಥದ್ದನ್ನು ನಾವು ಗಮನಿಸಿದ್ದೀವಿ. ಹಾಗಾಗಿ ಒಂದು ಬೇಸ್ ಇದೆ, ಒಂದು 1.5 ಲಕ್ಷಕ್ಕಿಂತ ಹೆಚ್ಚು ವೋಟ್ ಬರ್ಬೋದು ಅನ್ನೋದು. ಹಾಗಾಗಿ ಇವರಿಬ್ಬರು ಸಮ್ಮಿಳನಗೊಂಡಿರೋದು ಎಷ್ಟರ ಮಟ್ಟಿಗೆ ಅದು ಮತದಾರರ ಸ್ವೀಕಾರ ಮಾಡ್ತಾನೆ, ಈ JDS ಮತ್ತು BJP ಮೈತ್ರಿ ಎಷ್ಟು ಮಟ್ಟಿಗೆ ಸಿಂಕ್ರೊನೈಸ್ ಆಗುತ್ತೆ ಅನ್ನೋದು ಒಂದು ಕುತೂಹಲದ ಪ್ರಶ್ನೆ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಕೊಟ್ಟಿರುವಂಥ ಒಂದು ಗ್ಯಾರಂಟಿಗಳ ಅಂಡರ್ ಕರೆಂಟು, ಇಲ್ಲಿವರೆಗೂ ಆ ಗ್ಯಾರಂಟಿಗಳು ಕೊಟ್ಟ ಮೇಲೆ ಯಾವುದೇ ಚುನಾವಣೆಗಳು ನಡೆದಿಲ್ಲ, ಪಂಚಾಯಿತಿ ಚುನಾವಣೆಗಳಾಗಲಿ ಮತ್ತೊಂದಾಗಲಿ ಯಾವುದು ನಡೆದಿಲ್ಲ. ಹಾಗಾಗಿ ಇದಕ್ಕೆ ಈ ಸಂದರ್ಭದಲ್ಲಿ ಈಗ ಅದು ಅಗ್ನಿ ಪರೀಕ್ಷೆ. ಹಾಗಾಗಿ ಈ ಅಗ್ನಿ ಪರೀಕ್ಷೆ ಅದರ ಎಷ್ಟು ರಿಸಲ್ಟ್ ಬರುತ್ತೆ ಅನ್ನೋದು ಕೂಡ ಎಷ್ಟು ಜನರ ಮನಪರಿವರ್ತನೆ ಆಗುತ್ತೆ, ಎಷ್ಟು ಓಟಾಗಿ ಬರುತ್ತೆ ಅಂತ ಕಾಂಗ್ರೆಸ್ನವರು ಕೂಡ ಕುತೂಹಲದಲ್ಲೇ ನೋಡ್ತಾ ಇದ್ದಾರೆ. BJPಗೂ ಕೂಡ ಒಂದು ಕಡೆ ಇದು ಆತಂಕ ಇದೆ. ಹಾಗಾಗಿ ಇಡೀ ಕ್ಷೇತ್ರ ಒಂದು ಡಿಫ್ರೆಂಟಾಗಿ ಗಮನ ಸೆಳೆದಿರುವಂಥ ಕ್ಷೇತ್ರದಲ್ಲಿ ಹಾಸನ ರಾಜಕಾರಣ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಹಾಗಾಗಿ ದೇವೇಗೌಡರ ಪ್ರತಿಷ್ಠೆ ಪ್ರಶ್ನೆ ಒಂದು ಕಡೆ ಆದರೆ, ಪುಟ್ಟಸ್ವಾಮಿಗೌಡರ ಅವರ ಕುಟುಂಬದ ಪ್ರತಿಷ್ಠೆ ಪ್ರಶ್ನೆ ಕೂಡ ಇದೆ. ಹಾಗೆ ಜೊತೆಗೆ ಕಾಂಗ್ರೆಸ್ನವರು ಸ್ವತಃ DK ಶಿವಕುಮಾರ್ ಅವರೇ, ಏಕೆಂದರೆ ಅವರು ಕನಕಪುರದಲ್ಲಿ ಅವರ ದೇವೇಗೌಡರ ಅಳಿಯನ್ನ ಅಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರು ನಿಲ್ಲಿಸಿದ ಮೇಲೆ ಅವರು ಕೂಡ ರೆಬಲ್ ಆಗಿ ನಿಂತು ಇಲ್ಲಿ ನಾವು DK ಶಿವಕುಮಾರ್ ಅವರು ಇಲ್ಲಿ
ಹಾಸನ ಕ್ಷೇತ್ರವನ್ನು ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸ್ವತಃ ಅವರೇ ನಾಮಪತ್ರ ಹಾಕುವ ಸಂದರ್ಭದಲ್ಲಿ ಅವರೇ ಬಂದು ಅಲ್ಲಿ ರ್ಯಾಲಿ ಮಾಡಿರುವಂಥದ್ದನ್ನು ನಾನು ನೋಡ್ತಾ ಇದ್ದೀವಿ. ಹಾಗಾಗಿ ಹೆಚ್ಚು ಗಮನವನ್ನು ಸೆಳೆಯುವಂಥ ರಾಜಕಾರಣದ ಕ್ಷೇತ್ರವಾಗಿ ಇಡೀ ನಾಡಿನ ಕುತೂಹಲವನ್ನು ಕೆರಳಿಸಿರುವಂಥದ್ದು ಹಾಸನ ಕ್ಷೇತ್ರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ರೈಟ್ ಸರ್, ಥ್ಯಾಂಕ್ ಯು ಶಿವಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಬಹಳ ಖುಷಿ ಆಯಿತು ನಿಮ್ಮೊಟ್ಟಿಗೆ ಮಾತನಾಡಿ. ಅತ್ಯಂತ ಸಮಗ್ರವಾಗಿ ಮತ್ತು ಬಹಳ ವಿಸ್ತಾರವಾಗಿ ನಮ್ಮೊಟ್ಟಿಗೆ ಹಾಸನ ಕ್ಷೇತ್ರದ ಬಗ್ಗೆ ಡೀಟೇಲ್ಸನ್ನು ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ಸ್ ಲಾಟ್. ನಮಸ್ತೆ. ನಾನೀಗ ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ವಿರಾಮದ ನಂತರದಲ್ಲಿ ಚಿಕ್ಕಬಳ್ಳಾಪುರದ ಬಗ್ಗೆ, ಅದಾದ ಮೇಲೆ ಬೆಂಗಳೂರು ಗ್ರಾಮಾಂತರ ಮತ್ತು ಮಂಡ್ಯ, ಈ 3 ಕ್ಷೇತ್ರಗಳ ಬಗ್ಗೆ ಮಾತನಾಡಿ ಬಿಡೋಣ. ಅಲ್ಲಿನ ಸ್ಥಳೀಯ ಪತ್ರಕರ್ತರೇ ನಮಗೆ ಆನ್ ದಿ ಗ್ರೌಂಡ್ ರಿಪೋರ್ಟ್ ಏನಿದೆ ಅದನ್ನು ಕೊಡ್ತಾರೆ. ಫೈರಿಂಗ್ 5 ನಲ್ಲಿ 2 ಕ್ಷೇತ್ರಗಳ ಬಗ್ಗೆ ಮಾತನಾಡಿದ್ದಾಯ್ತು. ಒಂದು ತುಮಕೂರು, ಅದಾದ ನಂತರದಲ್ಲಿ ಹಾಸನ. ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಜಿದ್ದಿ ಇದೆ 2 ಕ್ಷೇತ್ರಗಳಲ್ಲಿ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಹಾಸನದಲ್ಲಿ ಈ ಸಲ ಪುಟ್ಟಸ್ವಾಮಿಗೌಡರ ಮೊಮ್ಮಗ ಶ್ರೇಯಸ್ ಪಟೇಲ್ ಇದ್ದಾರೆ, ಮತ್ತೊಂದು ಕಡೆ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇಬ್ಬರ ನಡುವೆ ಒಂದು ರೀತಿ ಮದಗಜಗಳ ನಡುವಿನ ಹೋರಾಟ. ಒಕ್ಕಲಿಗರ ಮತ ನಿರ್ಣಾಯಕ, ಅಲ್ಪಸಂಖ್ಯಾತರ ಮತ ನಿರ್ಣಾಯಕ, ಲಿಂಗಾಯತರ ಮತವೂ ಕೂಡ ನಿರ್ಣಾಯಕ. ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು. ಮತ್ತು ರಾಜಕೀಯ ಇತಿಹಾಸ, ರಾಜಕೀಯ ಚಿತ್ರಣ ಇದನ್ನು ಕೂಡ ನಾವು ತಿಳಿದುಕೊಂಡಿದ್ದಾಯಿತು. ಇನ್ನು ತುಮಕೂರಿನ ವಿಷಯಕ್ಕೆ ಬರುವಾಗ, ಸೋಮಣ್ಣ ಅವರು ಸ್ಥಳೀಯರಲ್ಲದೆ ಇದ್ರೂ ಕೂಡ ಎಲ್ಲ ಮತಗಳನ್ನು ತಮ್ಮತ್ತ ಸೆಳೆಯುವತ್ತ ಬಹಳ ಪ್ರಭಾವಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಜಾತಿ ಹೋರಾಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಸೆಳೆಕೊಳ್ತಿದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಮುದ್ದ ಹನುಮೇಗೌಡರಿಗೆ ಬಹಳ ಒಳ್ಳೆ ಹೆಸರಿದೆ, ಖ್ಯಾತಿ ಇದೆ ಮತ್ತು ಬಹಳ ಓದ್ಕೊಂಡಿದ್ದಾರೆ, ಪ್ರಭಾವಶಾಲಿಯಾಗಿದ್ದಾರೆ, ಸಾಫ್ಟ್ ನೇಚರ್ಡ್ ವ್ಯಕ್ತಿ ಅನ್ನೋ ಥರದಲ್ಲಿದೆ. ಏನು ಬೇಕಾದರೂ ಆಗ್ಬೋದು. ಇದು ನಮಗೆ ಸಿಕ್ಕಂಥ ಸದ್ಯದ ಚಿತ್ರಣ 2 ಕ್ಷೇತ್ರಗಳ ಬಗ್ಗೆ. ನಾಗೇಂದ್ರ ಸರ್ಗೆ ಹೋಗ್ತೀನಿ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡ್ತಾನೆ. ಅದಾದ ಮೇಲೆ 2 ಕ್ಷೇತ್ರಗಳನ್ನು ನಾನು ಮಾತನಾಡಿಸಬೇಕಾಗಿರೋದ್ರಿಂದ ಮತ್ತಿಕೆರೆ ಜಯರಾಮ್ ಸರ್ನ ಕಡೆಯಲ್ಲಿ ಮಾತನಾಡಿಸ್ತೇನೆ. ನಾಗೇಂದ್ರ ಸರ್ ನಮಸ್ಕಾರ, ವೆಲ್ಕಮ್ ಟು ಯು, ಶುಭ ಸಂಜೆ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಹಳ ಹೋರಾಟ ಮಾಡಿ ಟಿಕೆಟ್ ತೊಗೊಂಡಿದ್ದಾರೆ. ಅಳದು ತೂಗಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಪರವಾಗಿ ಒಲವಿದೆ ಅನ್ನುವ ವಾದ ಇನ್ನೊಂದು ಕಡೆ ಇದೆ. ಬಟ್ ಅಂಡರ್ ಕರೆಂಟ್ನಲ್ಲಿ ಕಾನ್ಸ್ಟಿಟ್ಯೂನ್ಸಿಯ ಒಳಭಾಗಕ್ಕೆ ಹೋದಾಗ ಇಲ್ಲ, ಅವರ ಬಗ್ಗೆ ಅಷ್ಟೇನು ಒಲವಿಲ್ಲ ಅನ್ನೋ ಥರದ ಮಾತೊಂದಿದೆ. ಮತ್ತೊಂದು ಕಡೆ ರಕ್ಷಾರಾಮಯ್ಯ ಅವರ ವಿಷಯಕ್ಕೆ ಬರುವಾಗ ಪೊಲಿಟಿಕಲ್ ಇತಿಹಾಸ ಇದ್ರೂ ಕೂಡ, ರಾಜಕೀಯದಲ್ಲಿ ಅವರು ಗುರುತಿಸ್ಕೊಂಡಿದ್ರೂ ಕೂಡ, ಚಿಕ್ಕಬಳ್ಳಾಪುರದ ಜನ ಯಾವ ನಾವೆಲ್ಟಿ ಫ್ಯಾಕ್ಟರ್ನ ನೋಡಿ ರಕ್ಷಾರಾಮಯ್ಯ ಅವರಿಗೆ ವೋಟ್ ಹಾಕಬಹುದು ಅನ್ನುವ ಮಾತುಕತೆಗಳು ಕೂಡ ನಡೀತಾ ಇದೆ. ಯುವರ್ ಟೇಕ್ ಸರ್, ಪ್ಲೀಸ್ ಗೋ ಅಹೆಡ್. ನಾಗೇಂದ್ರ ಸರ್ ನಮಸ್ಕಾರ. ಚಂದನ್ ಶರ್ಮಾ ಅವರೇ ನಮಸ್ಕಾರ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಅಂದ್ಬಿಟ್ಟು ಹೆಸರು ಪಡೆದಿರೋದು. ಶಾಂತ ಪರಿಸ್ಥಿತಿಗೆ ಇದು ಖ್ಯಾತಿ ಹೊಂದಿದೆ. ಮತ್ತೊಂದು ಅಂದ್ರೆ, ವಿಶ್ವದ ಗಮನ ಸೆಳೆದಿರ್ತಕ್ಕಂತಹ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು, ಭಾರತ ರತ್ನ CNR ರಾವ್ ವಿಜ್ಞಾನಿ ಹಾಗೂ ಪದ್ಮಶ್ರೀ ಮುನಿವೆಂಕಟಪ್ಪ ತಮಟೆ ಕಲಾವಿದ ಅಂತ ಮಹನೀಯರು ಈ ಕ್ಷೇತ್ರದಲ್ಲಿ ಹುಟ್ಟಿದ್ದಾರೆ. ಈ ಕ್ಷೇತ್ರನ ವಿಶ್ವಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಪ್ರಸ್ತುತ ನಾವು ಈ 18ನೇ ಲೋಕಸಭಾ ಚುನಾವಣೆ ಏನು ಇವತ್ತಿನ ದಿನ ನಾಮಪತ್ರ ಸಲ್ಲಿಕೆ ಪರಿಶೀಲನೆ ಮುಗಿದಿದೆ, ಈ ಹಂತದಲ್ಲಿ ನಾವು ಮಾತನಾಡೋದು ಅಂತಂದ್ರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷಗಳ ಬಲಾಬಲ ಪರಿಸ್ಥಿತಿ ನೋಡಿದ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿರ್ತಕ್ಕಂತಹ ಶಾಸಕರು ಒಂದು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಬೆಂಬಲ ಕೊಟ್ಟಿರ್ತಕ್ಕಂತಹದ್ದು. ಒಟ್ಟು 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ಶಾಸಕರನ್ನ ಹೊಂದಿದೆ. ಉಳಿದಂತೆ 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ತನ್ನ ಶಾಸಕರನ್ನ ಆಯ್ಕೆ ಮಾಡಿಕೊಂಡಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 19 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. 9 ಲಕ್ಷ ತಲಾ ಪುರುಷರು ಮತ್ತು ಮಹಿಳೆಯರು ಮತದಾರರು ಇದ್ರೂ ಸಹಿತ ಕೆಲವೇ ಸಾವಿರಗಳ ಅಂತರದಲ್ಲಿ ಪುರುಷ ಮತದಾರರು ಮಹಿಳಾ ಮತದಾರರಿಗಿನ್ನ ಜಾಸ್ತಿ ಇದ್ದಾರೆ. ಈ ಕ್ಷೇತ್ರ ಬಹಳ ವೈಶಿಷ್ಟ್ಯಮಯ ಅಂತ ಹೇಳಿದ್ರೆ ಯಾವುದೇ ರೀತಿ ತಪ್ಪಾಗೋದಿಲ್ಲ. ಹಾಗೆ ಅತ್ಯಂತ ಭೀಕರ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಕ್ಷೇತ್ರ ಅಂದ್ರೂ ತಪ್ಪಾಗೋದಿಲ್ಲ. ಕಾರಣ ಇಷ್ಟೇನೇನೆ, ಇದು ರಾಜ್ಯದ ರಾಜಧಾನಿಗೆ ಹೊಂದಿಕೊಂಡಂತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 27 ಕಿಲೋಮೀಟರ್ ದೂರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕೇಂದ್ರ ಸ್ಥಾನ ಇದೆ. ಇದು ಬಯಲು ಸೀಮೆಯ
ಪ್ರಾಂತ್ಯಕ್ಕೆ ಬರ್ತಕ್ಕಂತಹ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗಿದ್ದು, ಇಲ್ಲಿ ಶಾಶ್ವತವಾಗಿ ನೀರಾವರಿ ಸಮಸ್ಯೆ ತಾಂಡವಾಡ್ತಾ ಇದೆ. 1952ನೇ ಇಸ್ವಿಯಿಂದ 2019ನೇ ಇಸ್ವಿಯ ತನಕ ನಡೆದಂತಹ ಎಲ್ಲಾ ಲೋಕಸಭಾ ಚುನಾವಣೆಗಳಲ್ಲೂ ಬಹುತೇಕವಾಗಿ ಸ್ಪರ್ಧಿಸಿದಂತಹ ಅಭ್ಯರ್ಥಿಗಳು ಈ ಕ್ಷೇತ್ರಕ್ಕೆ ನೀರಿನ ಸೌಲಭ್ಯ ನಾವು ಕೊಟ್ಟೇ ಕೊಡ್ತೀವಿ ಅಂತ ಅನ್ನೋ ಒಂದು ಪ್ರಣಾಳಿಕೆಯನ್ನ ಜನಗಳಿಗೆ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಹೇಳ್ಬೇಕು ಅಂದ್ರೆ 2009ನೇ ಇಸ್ವಿಯಲ್ಲಿ 2014ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಇಲ್ಲಿ 2 ಬಾರಿ ಸಂಸದರಾಗಿ ಆಯ್ಕೆಗೊಂಡ್ರು. ಅವರು ಮಾಡಿದ ಮೊದಲನೇ ವಾಗ್ದಾನ ಏನು ಅಂತಂದ್ರೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತಹ ಜಿಲ್ಲೆಗಳಿಗೆ ನಾನು ಎತ್ತಿನ ಹೊಳೆ ನೀರನ್ನ ಹರಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ವಾಗ್ದಾನ ಕೊಟ್ರು. ಕರೆಕ್ಟ್. ಅವರು ವಾಗ್ದಾನ ಕೊಟ್ಟ ನಂತರ 14 ವರ್ಷಗಳಾಗಿದೆ. ಹೀಗೆ ಯಾವ ಪರಿಸ್ಥಿತಿಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆಗೆ ಬರ್ತಾರೆ, ಆಗೆಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇನ್ನು 2 ವರ್ಷಗಳಲ್ಲಿ ಎತ್ತಿನ ಹೊಳೆ ನೀರು ಹರಿಸ್ತೀವಿ, ಇಲ್ಲಿ ಕೆರೆಗಳನ್ನೆಲ್ಲ ತುಂಬಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಇದುವರೆಗೂ ಎತ್ತಿನ ಹೊಳೆ ನೀರು ಬಂದಿಲ್ಲ. ಸಿದ್ಧವಾದ ಉತ್ತರ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಅಂದ್ಬಿಟ್ಟು. ಮತ್ತೊಂದು ಆರೋಪ ಏನಿದೆ ಅಂತಂದ್ರೆ, ಈ ಎತ್ತಿನ ಹೊಳೆ ಯೋಜನೆ ವಿಚಾರದಲ್ಲಿ ಇದು 12,000 ಕೋಟಿ ರೂಪಾಯಿಗಳಿಂದ ಪ್ರಾರಂಭ ಆದಂತಹ ಎತ್ತಿನ ಹೊಳೆ ಯೋಜನೆ ಈಗ 24,000 ಕೋಟಿಗೆ ಅದು ಮುಟ್ಟಿದೆ. ಇದು ರಾಜಕಾರಣಿಗಳ ಜೇಬು ತುಂಬಿಸೋ ATM ಯೋಜನೆ ಅಂತ ಅಂದ್ಬಿಟ್ಟು ಕೂಡ ಸಾರ್ವಜನಿಕ ವಲಯದಲ್ಲಿ ಈಗ್ಲೂ ಜನ ಮಾತನಾಡ್ಕೊಂತಾರೆ. ಮತ್ತೆ ಹೇಳ್ಬೇಕು ಅಂತಂದ್ರೆ, ಇದು ಸರ್ವಜನಾಂಗದ ಶಾಂತಿಯ ತೋಟ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ 18ನೇ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಪೈಕಿ 1967ನೇ ಇಸ್ವಿಯಲ್ಲಿ ಚಿಕ್ಕಬಳ್ಳಾಪುರ ಸ್ವತಂತ್ರ ಕ್ಷೇತ್ರ ಆಯ್ತು. ಇದಕ್ ಮುಂಚೆ ಇದು ಮಧುಗಿರಿ ಕ್ಷೇತ್ರ ಆಗಿತ್ತು. ಈ ಮಧುಗಿರಿ ಕ್ಷೇತ್ರದ ನಂತರ ಇಲ್ಲಿ ಯಾವಾಗ ಲೋಕಸಭಾ ಚುನಾವಣೆ ನಡೀತೋ, ಪ್ರಪ್ರಥಮವಾಗಿ ಈ ಲೋಕಸಭಾ ಕ್ಷೇತ್ರದಿಂದ ಸುಧಾವಿ ರೆಡ್ಡಿ ಅಂತ ಅಂದ್ಬಿಟ್ಟು ಒಬ್ರು ಲೋಕಸಭೆಗೆ ಆಯ್ಕೆ ಆದ್ರು. ಅದಾದ ನಂತರ 72ನೇ ಇಸ್ವಿನಲ್ಲಿ MV ಕೃಷ್ಣಪ್ಪ ಅವರು ಇಲ್ಲಿಂದ ಲೋಕಸಭೆಗೆ ಆಯ್ಕೆ ಆದ್ರು. ಅವರು ಕ್ಷೀರಕ್ರಾಂತಿಯ ಹರಿಕಾರ ಅಂತ ಅಂದ್ಬಿಟ್ಟು ಒಳ್ಳೆ ಹೆಸರು ತಗೊಂಡ್ರು. ಈ ಕ್ಷೇತ್ರದಿಂದ ಆಯ್ಕೆ ಆಗಿ ಹೋಗಿ ಡೆನ್ಮಾರ್ಕ್ ನಿಂದ ಸೀಮೆ ಹಸುಗಳನ್ನು ತಗೊಂಡ್ ಬಂದು ಇವತ್ತೇನ್ ಬೆಂಗಳೂರು ಡೈರಿ ಅಂತ ಏನಿದೆ ಅವ್ರ ಜೊತೆ ಕೊರಿಯನ್ ಅವರ ಸಹಾಯ ಪಡೆದು ಅದು ಹೈನು ಕ್ರಾಂತಿ ನಡೆಸೋದಕ್ಕೆ MV ಕೃಷ್ಣಪ್ಪನವರು ಮೂಲ ಕಾರಣಕರ್ತರು. ಹಾಗಾಗಿ ರೈತಾಪಿ ಜನ ಇವತ್ತು ಅವ್ರನ್ನ ಜ್ಞಾಪಕ ಮಾಡ್ಕೊಂತಾರೆ. ಮತ್ತೆ ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ, ಇದು ಯಾವತ್ತೂನು ಜಾತಿ ರಾಜಕಾರಣಕ್ಕೆ ಹೊಂದಿಕೊಂಡಂತಹ ಕ್ಷೇತ್ರ ಅಲ್ವೇ ಅಲ್ಲ. ಕಾರಣ ಹೇಳ್ತೀನಿ. 1972ನೇ ಇಸ್ವಿಯಿಂದ 1990ನೇ ಇಸ್ವಿ ತನಕ ಇಲ್ಲಿ ಕಾಂಗ್ರೆಸ್ ಪಕ್ಷದವರೇ ಆಯ್ಕೆ ಆದ್ರು. 96ನೇ ಇಸ್ವಿಯಲ್ಲಿ ಜಾತ್ಯತೀತ ಜನತಾದಳ ಪಕ್ಷದಿಂದ ಈಡಿಗ ಸಮಾಜಕ್ಕೆ ಸೇರಿದಂತಹ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂತಹ RL ಜಾಲಪ್ಪನವರು ಇಲ್ಲಿ ಸಂಸದರಾಗಿ ಆಯ್ಕೆಗೊಂಡ್ರು. ಅದಾದ ನಂತರ ಆ ಅವಧಿಯಲ್ಲಿ RL ಜಾಲಪ್ಪನವ್ರು 4 ಬಾರಿ ಸಂಸದರಾದ್ರು, ಈಡಿಗ ಸಮಾಜಕ್ಕೆ ಸೇರಿದವರು. ಅದೇ ಮೈಕ್ರೋಸ್ಕೋಪಿಕ್ ಜನರೇಷನ್ ಸೇರಿದಂತಹ ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತಹ V ಕೃಷ್ಣರಾಯರು 3 ಸಲ ಆಯ್ಕೆ ಆದ್ರು. ಆಮೇಲೆ ಇನ್ನೊಂದು ದೇವಾಡಿಗ ಅಂತಕ್ಕಂತ ಏನು ಒಂದು ತಳಮಟ್ಟದ ಸಮುದಾಯ, ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂತಹ ವೀರಪ್ಪ ಮೊಯ್ಲಿ ಅವರು 2 ಸಲ ಆಯ್ಕೆ ಆದ್ರು. ಈ ಕ್ಷೇತ್ರದಲ್ಲಿ ನಾನು ಈಗ ಹೇಳೋದಿಕ್ಕೆ ಇಷ್ಟಪಡೋದು ಅಂದ್ರೆ, ಮೊನ್ನೆ 2019ನೇ ಇಸ್ವಿಯಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಇವರು ಯಾರು DN ಬಚ್ಚೇಗೌಡರು ಇಲ್ಲಿ ಒಕ್ಕಲಿಗ ಸಮಾಜದಿಂದ ಗೆದ್ರು, ಆಯ್ಕೆ ಆದ್ರು. ಈಗ ಜನ ಏನು ಇಲ್ಲಿ ಇದು ಇಟ್ಟಿದ್ದಾರೆ, ಅವರ ಒಂದು ಪ್ರಮುಖ ನಿರೀಕ್ಷೆ ಅಂತಂದ್ರೆ, ಚಿಕ್ಕಬಳ್ಳಾಪುರಕ್ಕೆ ಅಭಿವೃದ್ಧಿ ಮೂಲ ಕಾರಣ ಆಗ್ಬೇಕಾಗಿದೆ. ಸರಿ, ಇದು ಬರಪೀಡಿತ ಪ್ರದೇಶ, ಮಳೆ ಆಧಾರಿತ ವ್ಯವಸಾಯ ಮಾಡ್ತಕ್ಕಂತಹ ಪ್ರದೇಶ. ಸರಿ, ಮಳೆ ಬಂದ್ರೆ ರೈತ ಬದುಕ್ತಾನೆ, ಮಳೆ ಇಲ್ಲ ಅಂತಂದ್ರೆ ಇಲ್ಲಿ ರೈತರು ಸಾಲದ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಏನು ಎತ್ತಿನ ಹೊಳೆ ನೀರಾವರಿ ಯೋಜನೆ ಇದೆ, ಇದು ಈಗ
ಸ್ಪರ್ಧಿಗಳಾಗಿರ್ತಕ್ಕಂತಹ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ NDA ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆಗ್ಲಿ, ಕಾಂಗ್ರೆಸ್ ಪಕ್ಷದಿಂದ ನಿಂತಿರ್ತಕ್ಕಂತಹ ರಕ್ಷಾ ರಾಮಯ್ಯ ಅವರಾಗ್ಲಿ ನಿರ್ದಿಷ್ಟವಾಗಿ ಜನತೆಗೆ ಪ್ರಣಾಳಿಕೆ ಮುಖಾಂತರ ವಾಗ್ದಾನ ಕೊಡಬೇಕು, ಎಷ್ಟು ಅವಧಿಯ ಒಳಗಡೆ ಎತ್ತಿನ ಹೊಳೆ ನೀರು ತರ್ತೀವಿ ಅಂತ ಅಂದ್ಬಿಟ್ಟು. ರೈಟ್. ಒಂದು. ಎರಡನೇದು, ಬೆಂಗಳೂರಿನ ಹೆಬ್ಬಾಳ ಮತ್ತು ನಾಗವಾರ HN ವ್ಯಾಲಿ ನೀರು ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಬರುತ್ತೆ. ಇದು 2 ಹಂತದ ಪರಿಷ್ಕರಣೆ ಆಗಿದೆ. 3ನೇ ಹಂತದ ಪರಿಷ್ಕರಣೆಗೆ ತುಂಬಾ ಹೆಚ್ಚು ಪ್ರಯತ್ನ ಪಟ್ಟರು ಸಹಿತ ಅದು ಕಾರ್ಯಸಾಧು ಆಗಿಲ್ಲ. ಹಾಗಾಗಿ HN ವ್ಯಾಲಿ ಕೂಡ ಇದು 3ನೇ ಹಂತದ ಪರಿಷ್ಕರಣೆ ಆಗಿ ಪರಿಶುದ್ಧವಾದಂತಹ ನೀರು ಸಿಗ್ಬೇಕಿಲ್ಲಿ. ರೈಟ್. ಮತ್ತೆ ಇಲ್ಲಿಯ ಜನ ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಇದು ಶಿಕ್ಷಣ ಕಾಶಿ ಅಂತ ಅಂದ್ಬಿಟ್ಟು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಹೆಸರಿದೆ. ಕಾರಣ ಇಷ್ಟೇ, ಪೂರ್ವ ಪ್ರಾಥಮಿಕ ಹಂತದಿಂದ ವೈದ್ಯಕೀಯ ಶಿಕ್ಷಣದ ತನಕನೂ ಇಲ್ಲಿ ವಿದ್ಯಾಸಂಸ್ಥೆಗಳಿದಾವೆ. ಇಂಜಿನಿಯರಿಂಗ್ ಕಾಲೇಜು, ವೃತ್ತಿಪರ ಕೋರ್ಸ್ಗಳಿರ್ಬೋದು. ಸಾವಿರಾರು ಜನ ವಿದ್ಯಾರ್ಥಿಗಳು ಇಲ್ಲಿ ಪಾಸ್ ಆಗ್ಬಿಟ್ಟು ಹೊರಗಡೆ ಬರ್ತಾರೆ. ಅಷ್ಟೇ ಪ್ರಮಾಣದಲ್ಲಿ ಅಲ್ಪ ಸ್ವಲ್ಪ ಉದ್ಯೋಗ ಪಡೆದ್ರು ಸಹಿತ ಮಿಕ್ನಾದ ನಿರುದ್ಯೋಗಿಗಳಾಗ್ಬಿಟ್ಟು ಇಲ್ಲಿ ಈ ಭಾಗದಲ್ಲಿ ಉದ್ಯೋಗ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಹಲವು ಸಮಸ್ಯೆಗಳಿದ್ದಾವೆ. ಸೊ ತಾವೇನ್ ಹೇಳ್ತಾ ಇದ್ದೀರಿ, ಹಲವು ಸಮಸ್ಯೆಗಳಿದ್ದಾವೆ. ಇದು ಬರದ ನಾಡಾಗ್ಬಿಟ್ಟಿದೆ. ವಾಗ್ದಾನಗಳನ್ನ ಕೊಟ್ಕೊಂಡೆ ಹಲವು ಜನ ಇಲ್ಲಿ ಬರ್ತಾ ಇದ್ದಾರೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಈ ಸಲ ಒಂದು ರೀತಿ ಜಿದ್ದಾಜಿದ್ದಿನ ಕಾಳಗವಂತೂ ಸಹಜವಾಗಿ ಮಾಜಿ ಸಚಿವರು ವರ್ಸಸ್ ರಕ್ಷಾ ರಾಮಯ್ಯ ಅವರ ನಡುವೆ ನಡೆಯುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ದೇರ್ ಆರ್ ಮೆನಿ ನಾವೆಲ್ಟಿ ಫ್ಯಾಕ್ಟರ್ಸ್ ವಿಚ್ ವಿಲ್ ವರ್ಕ್ ಇನ್ ಫೇವರ್ ಆಫ್ ಹೂ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ನಾಗೇಂದ್ರ ಸರ್, ನಮ್ಮೊಟ್ಟಿಗೆ ತಾವು ಜಾಯ್ನ್ ಆಗಿದ್ದಕ್ಕಾಗಿ ಥ್ಯಾಂಕ್ಸ್ ಲಾಟ್. ಈಗ ಮಾತನಾಡಬೇಕಾಗಿರೋದು ಮಂಡ್ಯದ ಬಗ್ಗೆ ಮತ್ತು ಬೆಂಗಳೂರು ಗ್ರಾಮಾಂತರದ ಬಗ್ಗೆ. ಮಂಡ್ಯದ ಬಗ್ಗೆ ಮೊದಲಿಗೆ ಮಾತನಾಡಿಸಿ ಬಿಡೋಣ ಮತ್ತಿಕೆರೆ ಜಯರಾಮ್ ಸರ್ನ. ಅವರೇ ನಂತರದಲ್ಲಿ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತನಾಡ್ತಾರೆ. ಸರ್, ನಮಗೆ ಮುಂದಿನ 10 ನಿಮಿಷಗಳ ಕಾಲಾವಕಾಶ ಆಲ್ಮೋಸ್ಟ್ ಇದೆ. ಮಂಡ್ಯದಿಂದ ಶುರು ಮಾಡೋಣ. ಸುಮಲತಾ ಅವರು ಸ್ಪರ್ಧೆ ಮಾಡ್ತಾ ಇಲ್ಲ, ಸಂಧಾನ ಯಶಸ್ವಿ ಆಗಿದೆ, ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ, ಅವರ ಎದುರುಗಡೆ ಸ್ಟಾರ್ ಚಂದ್ರು ಇದ್ದಾರೆ. ಕುಮಾರಸ್ವಾಮಿ ಅವರಿಗೆ ಗೆಲ್ಲುವುದಕ್ಕೆ, ಮಂಡ್ಯದಿಂದ ಆಯ್ಕೆ ಆಗುವುದಕ್ಕೆ, MP ಆಗುವುದಕ್ಕೆ ಇದು ಅತ್ಯಂತ ಪ್ರಶಸ್ತವಾದಂಥ ಸಂದರ್ಭ ಅಂತ ತಮಗನ್ಸುತ್ತಾ? ನೀವು ಚರ್ಚೆನಲ್ಲಿ ಗೌಡ್ರ ಗದ್ದಲ ಜಾಸ್ತಿ ಇದೆ ಅಂತೇಳಿ ಕೊನೆಯಲ್ಲಿ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ. ಇಲ್ಲ, 2 ಕ್ಷೇತ್ರ ಇದೆಯಲ್ವಾ, ಕಡೆಯಲ್ಲಿ ಮಾತಾಡಿಸ್ತಾ ಇದ್ದೀನಿ. ಅಲ್ಲಲ್ಲ, ತಮಾಷೆಯಾಗಿ ಹೇಳಿದೆ. ಯಾಕೆಂದ್ರೆ ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಭಾವನಾತ್ಮಕವಾಗಿ ಎಲ್ಲ ವಿಚಾರಗಳು ಬಂದಾಗ ಬೆಂಗಳೂರು ಗ್ರಾಮಾಂತರ ಮತ್ತೆ ಮಂಡ್ಯ ಎರಡರಲ್ಲೂ ನಾವು ಒಂದು ಸಾಮ್ಯತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇವೆರಡೂ ಏನು, ಒಂದು ಕಡೆ ರಾಮನಗರ, ಒಂದು ಕಡೆ ಮಂಡ್ಯ, ಎರಡೂ ಒಕ್ಕಲಿಗರ ಪ್ರಾಬಲ್ಯದ ಜಿಲ್ಲೆಗಳು. ಈ ನಿಜವಾಗ್ಲೂ ಈ ಲೋಕಕದನ ನಡೀತಾ ಇರತಕ್ಕಂಥದ್ದೇ ಈ ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತ್ಯಕ್ಕಾಗಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವಿನ ಯುದ್ಧನೇ ಹೊರತು ಇದು ಅಭ್ಯರ್ಥಿಗಳ ನಡುವಿನ ಪರಸ್ಪರ ಯುದ್ಧ ಅಲ್ಲ. ಇದು ಇಲ್ಲಿ ಅಭ್ಯರ್ಥಿಗಳು ಅಂತ ಹೇಳೋದಕ್ಕಿಂತಲೂ ಒಂದು ಕಡೆ ಕುಮಾರಸ್ವಾಮಿ ಅವರಿಗೆ 2 ಜಿಲ್ಲೆ ಪಾರುಪತ್ಯ ಅನಿವಾರ್ಯವಾಗಿ. ಈಗ ಅವರು ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಏನು 5% ಮತಗಳನ್ನು ಕಳ್ಕೊಂಡಿದ್ದಾರೆ, ಅದನ್ನ ಮರಳಿ ಗಳಿಸಿ ವರ್ಚಸ್ಸನ್ನ ಉಳಿಸ್ಕೊಂಡು ಮತ್ತೆ ಒಕ್ಕಲಿಗರ ಕೋಟೆಗೆ ನಾನೇ ಅಧಿನಾಯಕ, ದಳಪತಿ ಅಂತೇಳಿ ಅವರು ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಉಮೇದಿನಲ್ಲಿರ್ತಕ್ಕಂಥ ಏನು ನಮ್ಮ DK ಶಿವಕುಮಾರ್ ಅವರು ಕೂಡ ನನ್ನ ಒಂದು ಈ ರಾಮನಗರದ ಭದ್ರಕೋಟೆಯನ್ನ ಮತ್ತಷ್ಟು ಭದ್ರಪಡಿಸ್ಕೊಂಡು ಪಕ್ಕದ ಮಂಡ್ಯ ಅವರ ಹಿಡಿತಕ್ಕೆ ಹಿಂದೆ ಎಂದೂ ಸಿಕ್ಕಿರಲಿಲ್ಲ. ಕಳೆದ ಚುನಾವಣೆಯಲ್ಲಷ್ಟೇ ಅವರಿಗೆ ಈ ಒಂದು ಮಂಡ್ಯ ಜಿಲ್ಲೆ ಸಕ್ಕರೆ ನಾಡು ಅವರ ಹಿಡಿತಕ್ಕೆ ಸಿಕ್ತು. 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಆಯ್ಕೆ ಆಯಿತು. ಅದಾದ ನಂತರ ಈಗ ಲೋಕಕದನ ನಡೀತಾ ಇದೆ. ಯಾರೂ ಕೂಡ ಊಹಿಸ್ತೇ ಇರತಕ್ಕಂಥ 2 ಅಭ್ಯರ್ಥಿಗಳು, ಕುಮಾರಸ್ವಾಮಿ ಅವರು ಲೋಕಸಭೆಗೆ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಬಹುತೇಕ ಕಾಂಗ್ರೆಸ್ ಪಾಳೆಯ ಕೂಡ ಅನ್ಕೊಂಡಿರಲಿಲ್ಲ. ಅದೇ ತರ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆಗಿಳಿತಾರೆ. ಅದರಲ್ಲೂ ಬೆಂಗಳೂರು ನಗರ ಕೇಂದ್ರಿತ ಮತದಾರರನ್ನ ಗುರಿಯಾಗಿಟ್ಕೊಂಡು ಬಿಜೆಪಿ ಚಿಹ್ನೆಯಡಿ ದೇವೇಗೌಡರ ಅಳಿಯ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಕಾಂಗ್ರೆಸ್ ಪಾಳೆಯ ಕೂಡ ಅಂದುಕೊಂಡಿರಲಿಲ್ಲ. ಈ 2 ಕಡೆ ಈಗ ಅಖಾಡ ಸಿದ್ಧವಾಗಿದೆ. ಮಂಡ್ಯದಲ್ಲಿ ಸುಮಲತಾ ಅವರು ಏನು ಬಿಜೆಪಿ ಟಿಕೆಟ್ಗೆ
ಕಡೆ ಕ್ಷಣದವರೆಗೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿದ್ರು. ಆದರೆ ಟಿಕೆಟ್ ಸಿಗದೇ ಇದ್ದಾಗ ಅವರು ಒಂದು ರೀತಿಯಲ್ಲಿ ಬಹಳ ತೂಕಯುತವಾದ ಬಹಳ ಚಾಣಕ್ಯತನದ ರಾಜಕಾರಣವನ್ನ ಮಾಡಿದ್ರು ಅಂತ ಹೇಳಬೇಕು. ಯಾಕೆ ಅಂದ್ರೆ ಅವರು ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಸಾಧ್ಯತೆ ಇರಲಿಲ್ಲ. ಕಳೆದ ಬಾರಿ ಅವ್ರಿಗೆ ಅನುಕಂಪ ಇತ್ತು, JDSನ ಅಬ್ಬರವನ್ನು ತಗ್ಗಿಸಲೇಬೇಕು ಅಂತ ಹೇಳಿ ಕಾಂಗ್ರೆಸ್ಸಿಗರು ಸುತ್ತ ನಿಂತು JDS ವಿರುದ್ಧ, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಾಣನ್ ಬಿಟ್ಟು ಪ್ರಯೋಗಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಅಕ್ಷರಶಃ ಚಕ್ರವ್ಯೂಹಕ್ಕೆ ಸಿಲುಕಿದಂತ ಅಭಿಮನ್ಯು ಆದರೆ ಹೊರತು ಅಲ್ಲಿ JDS ನಾಯಕರ ಈ ನಾಲಿಗೆಯಿಂದ ಬಂದಂತ ಅಸಂಬದ್ಧ ಮಾತುಗಳು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲ್ನಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಆದರೂ ಗಣನೀಯ ಸಂಖ್ಯೆಯ ಮತಗಳು JDSಗೆ ಅಲ್ಲಿ ಆ ಒಂದು ಮತ ಬ್ಯಾಂಕ್ ಹಾಗೆ ಉಳ್ಕಂತು. ಆದರೆ ಈ ಬಾರಿ ಕುಮಾರಸ್ವಾಮಿ ಅವರ ಸ್ಪರ್ಧೆನ ಈ ವಿರೋಧಿ ಪಾಳೆಯನ್ನು ಲಘುವಾಗಿ ಪರಿಗಣಿಸಿಲ್ಲ. ಕುಮಾರಸ್ವಾಮಿಗೆ ಮಂಡ್ಯದಲ್ಲಿ ತಮ್ಮದೇ ಆದಂತ ವರ್ಚಸ್ಸಿದೆ, ಅಭಿಮಾನ ಕೂಡ ಇದೆ. ಅದೇ ತರ ಕಾಂಗ್ರೆಸ್ನಲ್ಲಿ ಸಂಪನ್ಮೂಲ ಸದ್ಭರಿತವಾದಂತಹ ಅಭ್ಯರ್ಥಿ ಅವ್ರಿಗೂ ಸಿಕ್ಕಿದ್ದಾರೆ. ಅವರೀಗ KR ನಗರವನ್ನು ಸೇರಿದಂತೆ ಒಟ್ಟು 7 ವಿಧಾನಸಭಾ ಸದಸ್ಯರು ಕಾಂಗ್ರೆಸ್ ಪಾಳಯದಲ್ಲಿದ್ದಾರೆ. JDS ಪಾಲ್ಗಿರ್ತಕ್ಕಂಥದ್ದು KR ಪೇಟೆ ಏಕೈಕ ಕ್ಷೇತ್ರ. ಆಗಂದಾಕ್ಷಣಕ್ಕೆ ಇಲ್ಲಿ ಎಷ್ಟು ಶಾಸಕರಿದ್ದಾರೆ, ಸಚಿವರಿದ್ದಾರೆ ಅನ್ನೋದು ನಗಣ್ಯ ಅನ್ನೋದಕ್ಕೆ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋತಂತ ಸಂದರ್ಭದಲ್ಲಿ 8ಕ್ಕೆ 8 ವಿಧಾನಸಭಾ ಕ್ಷೇತ್ರಗಳು JDS ತೆಕ್ಕೆನಲ್ಲಿದ್ದವು. ಅದೇ ತರ 3 ವಿಧಾನ ಪರಿಷತ್ ಸದಸ್ಯರು JDSನವರೇ ಆಗಿದ್ರು. ಆ 8 ವಿಧಾನಸಭಾ ಸದಸ್ಯರ ಪೈಕಿ 3 ಜನ ಕ್ಯಾಬಿನೆಟ್ ಮಂತ್ರಿಗಳಾಗಿದ್ರು. ಇಷ್ಟೆಲ್ಲದರ ಹೊರತಾಗಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಗೆಲುವು ಕಾಣಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಕುಮಾರಸ್ವಾಮಿ ಅವರ ಮೇಲಿದ್ದಂತ ಅಭಿಮಾನಕ್ಕಿಂತಲೂ ಸುಮಲತಾ ಅವರ ಮೇಲಿದ್ದಂತ ಅನುಕಂಪ ಬಹಳ ಪರಿಣಾಮಕಾರಿಯಾಗಿ ಜನರನ್ನ ಮುಟ್ಟುವಂತ ರೀತಿಯಲ್ಲಿ ಭಾವನಾತ್ಮಕವಾಗಿ ಅವರು ಕೂಡ ಜನರನ್ನ ಸೆಳೆದ್ರು. ಜೊತೆಗೆ JDS ಕಾಂಗ್ರೆಸ್ನ ಮೈತ್ರಿ ನಿಜಕ್ಕೂ ಅಲ್ಲಿ JDS ಪಾಲ್ಗೆ ಅಕ್ಷರಶಃ ಮುಳುವಾಯಿತು. ಕಾಂಗ್ರೆಸ್ಸಿಗರು ಬಹುತೇಕ 90% ಕಾಂಗ್ರೆಸ್ಸಿಗರು ಅಲ್ಲಿ ಸುಮಲತಾ ಅವರ ಬೆನ್ನಿಗೆ ನಿಂತರೆ ಹೊರತು JDSನ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಿ JDS ಜೊತೆಗೆ ಹೋಗಲಿಲ್ಲ. DK ಶಿವಕುಮಾರ್ ಅವರು ಮಂಡ್ಯಕ್ಕೆ ಬಂದ್ರು, ನಾವು ಜೋಡೆತ್ತು, ಅವರಲ್ಲ ಅವರು ಕಳ್ಳೆತ್ತು ಅಂದ್ರು. ಇವರೇ ಅಂಟ ಮಾಸ್ ಅಂತೇಳಿ ಇಬ್ರು ಕೈ ಹಿಡಿದು ಎತ್ಕೊಂಡ್ರು. ಆದ್ರೆ ಕಡೆಗೆ ಏನಾಯ್ತು, ಒಬ್ಬನೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಕ್ಯಾನ್ವಾಸ್ ಮಾಡ್ಲಿಕ್ಕೆ ತಂದು ಬಿಡ್ಲಿಕ್ಕೆ ಅವ್ರು ಸಫಲರಾಗಲಿಲ್ಲ. ಹಂಗಾಗಿ JDSನು ತನ್ನ ವೈಫಲ್ಯಗಳ ಜೊತೆಗೆ ಕಾಂಗ್ರೆಸ್ನ ಮೈತ್ರಿ ದ್ರೋಹದ ಪರಿಣಾಮವಾಗಿಯೂ ಕೂಡ ಕಳೆದ ಬಾರಿ ಸೋತಿತ್ತು. JDS ಏನ್ ಕಳ್ಕೊಂಡಿದೆ ಅದನ್ನ ಮತ್ತೆ ಗಳಿಸ್ಕೊಳ್ಳಿಕ್ಕೆ ಅಲ್ಲಿ ಹೊರಟಿದೆ. ಇದೀಗ ನಾವು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬರೋದೇ ಆದ್ರೆ ಇಲ್ಲಿ ಒಂದು ಪ್ರಬಲ ಪೈಪೋಟಿ ಎದುರಾಗಿದೆ. ಈವರೆಗಿನ 3 ಚುನಾವಣೆಗಳಲ್ಲಿ DK ಸುರೇಶ್ ಅವರು ಒಂದು ಬಹಳ ಪ್ರಬಲವಾದ ಪ್ರತಿಸ್ಪರ್ಧೆನೇನೋ ಒಡ್ಲಿಲ್ಲ, ಪ್ರಬಲ ಎದುರಾಳಿ ಕೂಡ ಅವ್ರಿಗಿರಲಿಲ್ಲ. ಆದ್ರೆ ಈ ಸಾರಿ ಅವ್ರಿಗೆ ಅವರು ಹಿಂದಿಂದನೂ ಹೇಳ್ಕೊಂಡ್ ಬರ್ತಿದ್ರು, DK ಬ್ರದರ್ಸ್ ಇಬ್ರು, ನಮಗೆ ಚುನಾವಣೆ ಅಂದ್ರೆ ಹಬ್ಬ, ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮಗೆ ಚುನಾವಣೆ ಬರೋದನ್ನ ನಾವು ಬಹಳ ಎಂಜಾಯ್ ಮಾಡ್ತೀವಿ ಅಂತೇಳಿ. ಆದ್ರೆ ಈ ಬಾರಿ ಕಾಂಗ್ರೆಸ್ ಪಾಳಯದಲ್ಲಿ ಅಂತ ವಾತಾವರಣ ಕಾಣ್ತಾ ಇಲ್ಲ. ಯಾಕೆ ಅಂದ್ರೆ ಅವರು ಈಗ ಆಮಿಷ ಒಡ್ಡಿರುವಂತ ಆಪಾದನೆಗಳಿಗೆ ಗುರಿಯಾಗಿದ್ದಾರೆ. ಈಗಾಗಲೇ ಹಲವಾರು ಕಡೆ ಕುಕ್ಕರ್ ಅಂತ ಇದ್ದಾರೆ, ಸೀರೆ ಅಂತ ಇದ್ದಾರೆ, ಈ ಆಪರೇಷನ್ ಹಸ್ತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತೆಲ್ಲ ಎಲ್ಲ ಕಡೆ ಕೂಗೆಬ್ಬಿದೆ. ಇದು ಎಲ್ಲದರ ಜೊತೆಗೆ DK ಸುರೇಶ್ ಅವರು ಬೆಂಗಳೂರು ನಗರ ವ್ಯಾಪ್ತಿಯ 3 ಏನು ವಿಧಾನಸಭಾ ಕ್ಷೇತ್ರಗಳಿವೆ, ಆ ಒಟ್ಟಾರೆ ಮತ ಪ್ರಮಾಣ ಕಡಿಮೆ ಆದರೂ ಕೂಡ ಅಲ್ಲಿ ಮುನ್ನಡೆಯನ್ನ ಇದುವರೆಗೆ ಗಳಿಸ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಅದು ಅವ್ರಿಗೊಂದು ನೆಗೆಟಿವ್ ಪಾಯಿಂಟ್ ಇದೆ. ಅದೇ ತರ ಗ್ರಾಮೀಣ ಪ್ರದೇಶದಲ್ಲಿ ನೀವು ಬಹುತೇಕ ಕಳೆದ ಚುನಾವಣೆಯಲ್ಲಿ DK ಸುರೇಶ್ ಅವರ ಗೆಲುವಿನ ಅಂತರ ರಾಜ್ಯದಲ್ಲಿ ಕಾಂಗ್ರೆಸ್ 27 ಸ್ಥಾನಗಳಲ್ಲಿ ಸೋತಿದ್ರು ಕೂಡ, JDS ಕಾಂಗ್ರೆಸ್ ಮೈತ್ರಿಯಾಗಿ ಎಲ್ಲ ಕಡೆ ವಿಫಲರಾಗಿದ್ರು ಕೂಡ ಏನ್ ಕಾಂಗ್ರೆಸ್ ಉಳಿದ ಎಲ್ಲ ಕ್ಷೇತ್ರಗಳನ್ನು ಕಳ್ಕೊಂಡು ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರವನ್ನ ಗಳಿಸ್ಕೋಬೇಕಾಗಿದ್ರೆ ಅದರಲ್ಲಿ JDSನ ಒಂದು ಮೈತ್ರಿಯ ಒಂದು ಪಾರ್ಟ್ನರ್ಶಿಪ್ ಏನು ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗಿತ್ತು, ಅದು ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿತ್ತು. ಆದರೆ ಈ ಬಾರಿ NDA ಮೈತ್ರಿಕೂಟಕ್ಕೆ JDS ಸೇರಿದ ನಂತರ
ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವುದೇ ಅಪಸ್ವರ ಇಲ್ದಂಗೆ, ಯಾವುದೇ ರಾಗ ದ್ವೇಷ ಏನೂ ಇಲ್ಲದೆ ಇರೋ ರೀತಿಯಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಯಶಸ್ವಿಯಾಗಿದೆ. ಈಗ ಒಂದು ಕಡೆ ಬೆಂಗಳೂರು ದಕ್ಷಿಣದ ಶಾಸಕರಾದಂಥ ಕೃಷ್ಣಪ್ಪ ಅವರು ಇರ್ಬೋದು, ಈ ಕಡೆ ಯೋಗೇಶ್ವರ್ ಇರ್ಬೋದು, ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಅವರು ಇರ್ಬೋದು, ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಇರ್ಬೋದು, ಅವರ ಅಶ್ವಥ್ ನಾರಾಯಣ ಗೌಡ್ರು, ಇವ್ರು ಎಲ್ಲರೂ ಕೂಡ JDSನ ನಾಯಕರನ್ನ ಇವರೇ ಮುಂದೆ ಬಿಟ್ಕೊಂಡು ಒಗ್ಗೂಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಒಂದು ತರದಲ್ಲಿ ಈ ಬಾರಿ ಅಷ್ಟು ಸಲೀಸಾದ ಸುಲಭವಾದಂತ ಮತ್ತೆ ಯಾವುದೇ ದೊಡ್ಡ ಅಂತರದ ಗೆಲುವು ಯಾರಿಗೂ ನಿಶ್ಚಿತವಾಗಿಲ್ಲ. ಪ್ರಬಲ ಪೈಪೋಟಿ ಇರ್ತಕ್ಕಂಥ ಒಂದು ಜಿದ್ದಿನ ಅಖಾಡ ಇದು ಅಂದ್ರೆ ನಿಜಕ್ಕೂ ಅತಿಶಯೋಕ್ತಿ ಅಲ್ಲ. ರೈಟ್ ಸರ್, ಕಾದ್ ನೋಡೋಣ ಸರ್. ಲೆಟ್ಸ್ ವೇಟ್ ಅಂಡ್ ವಾಚ್ ಏನಾಗುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್ ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ಕಾರ. ನಾವು ಕಾದ್ ನೋಡೋಣ. 5 ಕ್ಷೇತ್ರಗಳ ಬಗ್ಗೆ ನಾವು ಮಾತನಾಡಿದ್ವಿ. 5 ಕೂಡ ಫೈರಿಂಗ್ 5 ಕ್ಷೇತ್ರಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ನಾವು ತುಮಕೂರಿನಿಂದ ಶುರು ಮಾಡ್ಕೊಂಡ್ವಿ. ಅದಾದ ನಂತರದಲ್ಲಿ ಬಹಳ ಮುಖ್ಯವಾದಂತಹ ಕ್ಷೇತ್ರ ಹಾಸನದ ಬಗ್ಗೆ ಮಾತನಾಡಿದ್ವಿ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಿದ್ವಿ, ಮತ್ತು ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ. ಈ 5 ಕ್ಷೇತ್ರಗಳ ಬಗ್ಗೆ ಮಾತ್ರ ಅಲ್ಲ, ಇನ್ನೂ ಹಲವು ಕ್ಷೇತ್ರಗಳ ವಿಶೇಷತೆಗಳನ್ನು ಹೊತ್ಕೊಂಡು ಐ ವಿಲ್ ಜಾಯಿನ್ ಯು ಬ್ಯಾಕ್ ಇನ್ ದ ವ್ಯೂ ಪಾಯಿಂಟ್ ಮುಂದಿನ ಎಪಿಸೋಡ್ಗಳಲ್ಲಿ. ಸದ್ಯಕ್ಕೆ ಥ್ಯಾಂಕ್ಸ್ ಟು ಯು. ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.